ಶಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಹಾಗೆ ನೀವು ಆಸಕ್ತ ಚಿತ್ತರಾಗಿ ದೇವರ ವಾಕ್ಯದಲ್ಲಿ ಇನ್ನೂ ಆಸಕ್ತ ಚಿತ್ತರಾಗಿರ್ಬೇಕೆಂಬುದಾಗಿ ನನ್ನ ಹಾರೈಕೆ. ಇವತ್ತು ಸಡನ್ಲಿ ಕೂಡಲೇ 12 ವರ್ಷದಿಂದ ರೋಗದಿಂದ ಬಳಲುತ್ತಿರ್ತಕ್ಕಂಥವಳು ಕೂಡಲೇ ಅವಳಿಗೆ ಆಗಿರುವ ಆ ರೋಗವು ಸಂಪೂರ್ಣವಾಗಿ ಗುಣಮುಖಳಾದಳು. ಹಲ್ಲೆಲೂಯ. ಎಲ್ಲ ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾರೆ. ನಿಜವಾಗಲೂ ನಿಮ್ಮ ಆಸಕ್ತಿ ಅನೇಕ ವಿಧವಾದಂಥ ಅದ್ಭುತವಾದಂಥ ಕಾರ್ಯಗಳು ನಮಗೆ ಪ್ರೇರೇಪಿಸ್ತಾ ಇದೆ ಮತ್ತು ನಿಮ್ಮ ಹತ್ರ ಸಂದೇಶವನ್ನು ತರ್ತಾ ಇದೆ. ಆಲ್ ಆಫ್ ಸಡನ್ ಅಲ್ಲ, ಸಡನ್ಲಿ ಕೂಡಲೇ ಒಂದು ಸ್ತ್ರೀ 12 ವರ್ಷ ವ್ಯಾಧಿ ಪೀಡಿತಳಾಗಿದ್ದಳು. ಅದಕ್ಕೆ ಎಷ್ಟು ವೈದ್ಯಕೀಯ ಚಿಕಿತ್ಸೆ ಕೊಡ್ತಾ ಇದ್ರು ಕೂಡ ಗುಣವಾಗ್ತಾ ಇಲ್ಲ. ಈ ವಿಷಯ ಕ್ವೇಟ್ನಲ್ಲಿದ್ದ ದಿವಾನ್ ಚಂದ್ ಎಂಬ ವ್ಯಕ್ತಿ ಕೆಲವಷ್ಟು ವರ್ಷಗಳಿಂದ ಕ್ವೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 1994ರಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದು 1994ರಲ್ಲಿ ನಡೆದಿರ್ತಾರೆ. ಅದಕ್ಕಿಂತ ಮುಂಚೆಯಿಂದ ಅವರು ಕ್ವೇಟ್ ಎಂಬ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಸ್ವಸ್ಥರಾಗಿ, ಜಾಗೃತಿ ಅಂತ ಕೇಳ್ಕೊಳ್ತೀರಿ, ಅವರು ಅಸ್ವಸ್ಥರಾಗಿದ್ದು ಅನಾರೋಗ್ಯ ಪೀಡಿತರಾಗಿದ್ದು ಬಳಲುತ್ತಾ ಇದ್ದಾರೆ. ಹೌದಾ ಸಿಸ್ಟರ್? ಹೌದಾ ಬ್ರದರ್? ಇವತ್ತು ನಮ್ಮ ಸಭೆಗೆ ಮತ್ತು ಹೊಸ 2 ಆತ್ಮಗಳು ದೇವರು ತಂದಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಮಾಡಿ ಹೀಗೆ ಸಭೆಯಲ್ಲಿ ತುಂಬುತ್ತಾ ದೇವರ ಆಶೀರ್ವಾದ ಮಾಡ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ದೇವರು ತನ್ನ ಕಾರ್ಯವನ್ನು ಯಾವಾಗಲೂ ಆರಂಭ ಮಾಡಿದ್ದಾನೆ. ಅಂಗೈಷ್ಟು ಮೇಘವು ತೋರಿಸಿದ್ದಾನೆ. ಖಂಡಿತವಾಗಿ ಈ ಮೇಘವನ್ನು ನಾವು ಹಿಡಿದುಕೊಂಡು ಇನ್ನು ಮುಂದೆ ನಮ್ಮ ಸಭೆ ಎಷ್ಟಿಲ್ಲದೆ ಈ ಸಭೆಗೆ ಸ್ಥಳ ಸಾಕಾಗದೆ ಒಂದು ದೊಡ್ಡ ಸಭೆ ನಾವು ತಗೊಳ್ಳಿಕ್ಕಿದ್ದೀವಿ. ಈ ಕೋವಿಡ್ನಲ್ಲಿ ನಡೆದಿರ್ತಕ್ಕಂಥ ಅದ್ಭುತವಾದಂಥ ಘಟನೆ ಅದೇನೆಂದ್ರೆ, ಈ ವ್ಯಕ್ತಿ ದಿವಾನ್ ಚಂದ್ ಎಂಬ ಈ ವ್ಯಕ್ತಿ ನಮ್ಮ ಭಾರತೀಯನು. ಈತನು ಹೊಟ್ಟೆಪಾಡಗಾಗಿ ದೊಡ್ಡ ಉದ್ಯೋಗದಲ್ಲಿ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಿದ್ದ. ಅದು ಕುವೈತ್ನಲ್ಲಿರ್ತಕ್ಕಂಥ ಕಂಪನಿ. ಉದ್ಯೋಗ ಮಾಡ್ತಾ ಕೆಲವು ದಿನಗಳಾದ ನಂತರ ಈತನ ಉದ್ಯೋಗದ ಮಾನಸಿಕ ಒತ್ತಡದಿಂದ ಮತ್ತು ಇನ್ನಿತರ ಸಮಸ್ಯೆಗಳಿಂದ ಆತನ ಮೈನಲ್ಲಿ ಬಲಹೀನತೆ ಉಂಟಾಗಿದ್ದ ಕೂಡಲೇ ಆತನ ನಡದಲ್ಲಿ ಬಹಳಷ್ಟು ನೋವು, ಸೊಂಟದಲ್ಲಿ ಬಹಳಷ್ಟು ನೋವು ಉಂಟಾಯಿತು. ಈಗ ನೋವು ಉಂಟಾಗಿರುವ ಆತನ ಕುಂದಲಿಕ್ಕಾಗ್ತಾ ಇಲ್ಲ, ಹೋಗ್ಲಿಕ್ಕಾಗದೆ. ಇವನ್ ಆತನ ವಾಶ್ರೂಮ್ ಹೋಗಿದ್ರೆ, ಆತನ ವಾಶ್ರೂಮ್ನಲ್ಲಿ ಕೂತ್ಕೊಂಡು ಹೇಳೋದು, ಕೂತ್ಕೊಳ್ಳೋದಂದ್ರೆ ನರಕ ಯಾತನೆ, ನೋವು ತಾಳುಕೊಳ್ಳಲಾರದಷ್ಟು ನೋವು ಆತನನ್ನು ಕಾಡ್ತಾ ಇತ್ತು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ ನನ್ನ ಪ್ರಿಯರೇ. ಯಾಕೆ ಹೇಳ್ತಾ ಇದೆ ಅಂದ್ರೆ, ನೀವು ನಿಜವಾಗಲೂ ದೇವರು ನಿಮ್ಮ ಜೊತೆಯಲ್ಲಿದ್ದು ಇವತ್ತು ಅದ್ಭುತ ಕಾರ್ಯಗಳು ಮಾಡಲಿ ಎಂಬುದಾಗಿ ಹಾರೈಕೆ. ಈ ವಿದೇಶದಲ್ಲಿದ್ದಂಥ ಈ ದಿವಾನ್ ಚಂದ್ ಎಂಬ ವ್ಯಕ್ತಿ 1994ರಲ್ಲಿ ನಡೆದಿದೆ. ಇವತ್ತಿಗೂ ಅವರು ಹೇಗಿದ್ದಾರೆ ಎಂಬುದಾಗಿ ಕೇಳಿದ್ರೆ ನೀವು ಆಶ್ಚರ್ಯಪಡಿ. ತದನಂತರ ಏನಾಯ್ತು, ಈ ದಿವಾನ್ ಚಂದ್ ಎಂಬ ವ್ಯಕ್ತಿ ನೋವಿನ ನಿಮಿತ್ತ ಆತನ ವಾಶ್ರೂಮ್ನಲ್ಲಿ, ಅಂದ್ರೆ ಆತನು ಶೌಚಾಲಯಲ್ಲಿ ಕೂತ್ಕೊಳ್ಳಿಕ್ಕಾಗ್ತಾ ಇಲ್ಲ. ಮತ್ತು ಆತನು ಕೆಲಸ ಮಾಡ್ತಿರುವಾಗ ಆತನ ಉದ್ಯೋಗದಲ್ಲಿ ಕೂಡ ಆತನಿಗೆ ಉದ್ಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕುವೈಟ್ನಲ್ಲಿ. ಆಗ ಬಹಳಷ್ಟು ತೊಂದರೆಯನ್ನು ಎದುರಿಸ್ತಾ ಇದ್ರು. ಸುಮಾರಷ್ಟು ತಿಂಗಳುಗಳು ಅನಾರೋಗ್ಯದಿಂದ ಬಳಲುತ್ತಾ ಇದ್ರು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಅನಾರೋಗ್ಯದಿಂದ ಬಳಲುತ್ತಿದ್ರು. ಆದಾಗಲೂ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ದೇವರು ತನ್ನ ಕಾರ್ಯವನ್ನು ಹೇಗೆ ಆರಂಭ ಮಾಡ್ತಾನೆ ನೋಡೋಣ. ಇಲ್ಲಿ ಜಾಗೃತಿ ಅಂತ ಕೇಳ್ಕೋತೀರಿ ಎಲ್ಲ ನನ್ನ ಪ್ರಿಯ ವಿಶ್ವಾಸಿಗಳೇ, ಚರ್ಚಿನಲ್ಲಿ ನಂಬಿಕಸ್ಥರಾಗಿರ್ತಕ್ಕಂಥ ದೇವರ ಮಕ್ಕಳೇ, ನಿಮ್ಮಿಂದ ಎಂಥ ದೊಡ್ಡ ಕಾರ್ಯ ಆಗಿದೆ ಎಂಬುದಾಗಿ ಕೇಳಿದ್ರೆ ನೀವು ಆಶ್ಚರ್ಯಪಡ್ತೀರಿ. ಈ ಕುವೈಟ್ನಲ್ಲಿ ಕೆಲಸ ಮಾಡ್ತಿರೋ ದಿವಾನ್ ಚಂದ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅನಾರೋಗ್ಯದಿಂದ ಬಳಲ್ತಾ ಇರುವಾಗ ಈ ವ್ಯಕ್ತಿ ಬಹಳಷ್ಟು ನೊಂದುಕೊಂಡು ಇನ್ನು ಕೆಲಸದಿಂದ ಬಿಟ್ಟು ಬರುವಂತ ಸ್ಥಿತಿ ಬಂತು. ಇನ್ನು ಉದ್ಯೋಗವೇ ಬಿಟ್ಟು ಬರಬೇಕು
ಅಂತ ಒಂದು ಸ್ಥಿತಿ ಬಂತು ನೋವು. ಆದರೂ ಈತನಿಗೆ ಶಸ್ತ್ರಚಿಕಿತ್ಸೆ ಅಲ್ಲ, ಈತನಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲೇ ಕುವೈಟ್ನಲ್ಲಿ ಅವರಿಗೆ ಹೇಳಿದರು, ಎಲ್ಲ ಎಕ್ಸ್ರೇ ತೆಗೆದುಕೊಳ್ಳಿ, ನಿಮ್ಮ ನಡದ ಸೊಂಟದ ಕೆಳಭಾಗದಲ್ಲಿರುವ ಬೆನ್ನೆಲುಬು ಸ್ಲಿಪ್ ಆಗಿದೆ, ಡಿಸ್ಕ್ ಸ್ಲಿಪ್ ಆಗಿದೆ, ಬೆನ್ನೆಲುಬಿನ ಡಿಸ್ಕ್ ಸ್ಲಿಪ್ ಆಗಿದೆ, ಬಹಳ ಕಷ್ಟವಾಗ್ತದೆ. ಅದಕ್ಕಾಗಿ ನೀವು ಬಹಳ ದೊಡ್ಡ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗ್ತದೆ ಎಂಬುದಾಗಿ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆದರೆ ಇದರಿಗೆ ಬಹಳ ಚಿಂತೆ ಆಗ್ತದೆ. ಚಿಕಿತ್ಸೆ ಪಡ್ಕೊಳ್ಳೋದಾಯ್ತು, ಈಗ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಮಲಗಿದ್ರೆ ತಿರುಗಲಿಕ್ಕೆ ಆಗ್ತಾ ಇಲ್ಲ, ಮತ್ತು ವಾಶ್ರೂಮ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಶೌಚಾಲಯಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಆತನಿಗೆ ಮತ್ತು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮಾನಸಿಕ ಅಸ್ವಸ್ಥತೆ, ದೇಹದಲ್ಲಿ ಬಲಹೀನತೆ, ಈ ಒಂದು ನಡನೋವಿಂದ, ಸೊಂಟ ನೋವಿಂದ ಬಹಳಷ್ಟು ಬಳಲ್ತಾ ಇರೋದ, ಸೊಂಟ ನೋವಿಂದ ಬಹಳಷ್ಟು ಬಳಲ್ತಾ ಇರೋದ್ರಿಂದ ಈತನು ಚಿಂತಾಗ್ರಸ್ತನಾಗಿದ್ದು ಅದೇ ಆಸ್ಪತ್ರೆಯಲ್ಲಿ ಜಾಗ್ರತೆ ಅಂತ ಕೇಳಿದ್ರೆ ಎಲ್ಲ ಮೇಲ್ ನರ್ಸ್, ಒಂದು ಪುರುಷನಾಗಿರುವ ನರ್ಸು ಆ ಕುವೈಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದ. ಅವನು ಕೂಡ ಒಂದು ಪಾಕಿಸ್ತಾನಿನ ಒಂದು ಕ್ರೈಸ್ತವನು. ವಂಡರ್ಫುಲ್ ಸ್ಟೋರಿ ಇದೆ ನನ್ನ ಪ್ರಿಯ ಸಹೋದರಿ. ಪಾಕಿಸ್ತಾನಿನ ಅವನು ಕೂಡ ಪಾಕಿಸ್ತಾನದಿಂದ ಕುವೈಟ್ಗೆ ಕೆಲಸ ಮಾಡ್ಲಿಕ್ಕೆ ಹೋಗಿರ್ತಾನೆ. ಅವನು ಮೇಲ್ ನರ್ಸ್ ಆಗಿರ್ತಾನೆ. ಮೇಲ್ ನರ್ಸ್ ಅಂದ್ರೆ ಸ್ತ್ರೀಯರಲ್ಲಿ ನರ್ಸ್ಗಳಿರ್ತಾರೆ, ಪುರುಷರಲ್ಲಿ ಕೂಡ ನರ್ಸ್ ಇರ್ತಾರೆ. ಅದಕ್ಕಾಗಿ ಪುರುಷನಾಗಿರ್ತಕ್ಕಂಥ ನರ್ಸ್, ಈ ನರ್ಸ್ ಕೆಲಸ ಮಾಡತಕ್ಕಂಥ ಆ ಒಂದು ಕುವೈಟ್ನಲ್ಲಿ ಅವನು ಕ್ರೈಸ್ತವನಾಗಿರ್ತಾನೆ. ಅವನು ಉದ್ಯೋಗಸ್ಥನು ಕೂಡ ಆಗಿರ್ತಾನೆ, ಅವನು ಕ್ರೈಸ್ತವನಾಗಿರ್ತಾನೆ. ಎಲ್ಲ ನನ್ನ ಸಭೆಯಲ್ಲಿರುವ ಎಲ್ಲ ಚರ್ಚ್ಗಳಲ್ಲಿರುವ ವಿಶ್ವಾಸಿಗಳೇ, ನಿಮಗೆ ಒಳ್ಳೆ ವಾರ್ತೆ. ನಾವು ಮಾಡ್ತಾ ಇದ್ದೇವೆ ಸೇವೆ, ಆದರೆ ನೀವು ಮಾಡುವ ಸೇವೆ, ವಿಶ್ವಾಸಿಗಳಾದ ನೀವು, ಆತ್ಮೀಯರಾದ ನೀವು ಮಾಡುವ ಸೇವೆ ಎಂಥ ದೊಡ್ಡ ಪ್ರತಿಫಲ ತಂದಿದ್ದೀರಿ. ಹಲ್ಲೆಲೂಯಾ! ಎಂಥ ದೊಡ್ಡ ಪ್ರತಿಫಲ ನಿಮಗೆ ಬರ್ತದೆ ನೋಡಿ. ಯಾಕಂದ್ರೆ ಈ ವಿಶ್ವಾಸಿ ಒಂದು ಸಾಮಾನ್ಯವಾದಂಥ ಪಾಕಿಸ್ತಾನಿನ ವಿಶ್ವಾಸಿ ಕುವೈಟ್ನಲ್ಲಿ ಮೇಲ್ ನರ್ಸ್ ಆಗಿ ಕೆಲಸ ಮಾಡ್ತಿರುವಾಗ ಈ ಸೊಂಟ ನೋವಿನಿಂದ ಬಳಲುತ್ತಿರ್ತಕ್ಕಂಥ ದಿವಾನ್ ಚಂದ್ ಅವರ ಅಳಲು, ಅವರ ವೇದನೆ, ಅವರ ದುಃಖ ನೋಡ್ಲಿಕ್ಕಾಗದೆ ಈತನು ಮರಣೆ ದಿವಸ ಹೊಸ ಒಡಂಬಡಿಕೆ ಬೈಬಲ್, ಲಿಸನ್ ಕೇರ್ಫುಲಿ, ಬಹಳ ಜಾಗೃತಿಯಿಂದ, ಹೊಸ ಒಡಂಬಡಿಕೆ ಬೈಬಲ್ ಅವ್ರಿಗೆ ತಂದು ಕೊಡ್ತಾರೆ. ಆ ಹೊಸ ಒಡಂಬಡಿಕೆಯಲ್ಲಿರುವ ಬೈಬಲ್ ಅನ್ನು ತಂದುಕೊಟ್ಟು ಹೇಳ್ತಾರೆ, ದಿವಾನ್ ಚಂದ್ ಸಾಬ್, ಆ ಬಹುತ್ ದಿನ ಸೆ ಬಹುತ್ ತಡಪ್ ರಹೆ, ನೀವು ಬಹಳ ತಿಂಗಳುಗಳಿಂದ ಬಳಲ್ತಾ ಇದ್ರಿ, ನಿಮ್ಮ ಮುಖ ಇಳಿದೋಯ್ತು, ಎಷ್ಟೋ ಗಂಭೀರವಾಗಿರ್ತಕ್ಕಂಥ ನೀವು ಒಳ್ಳೆ ಉದ್ಯೋಗದಲ್ಲಿದ್ರಿ, ಆದರೆ ಈಗ ಗುಣವಾಗಲಾರದಂಥ ಸಮಸ್ಯೆಯಲ್ಲಿ ನೀವಿದ್ದೀರಿ. ಆದರೆ ನಾನು ನಿಮಗೆ ಗುಣವಾಗಲಿಕ್ಕೆ ಒಂದು ಕಾರ್ಯವನ್ನು ನಿಮಗೆ ಕೊಡಬೇಕು, ಹೇಳಬೇಕೆಂಬುದಾಗಿ ಬಯಸ್ತಾ ಇದ್ದೇನೆ. ಆಮೇಲೆ ದಿವಾನ್ ಅರೆ ಯಾರ್ ಕೂಚ್ ರೇ ತೋ ಬೋಲೋ ಯಾರ್, ಮುಜೆ ಚಂಗಾ ಹೋನೆ ಕಾ ಹೈ ಅಂತ. ಅಂದ್ರೆ ನೀವು ಖಂಡಿತವಾಗಿ ಗುಣವಾಗ್ತೀರಿ. ಹೌದಾ, ಏನ್ ಮಾಡ್ಬೇಕು ನಾನು? ಏನಿಲ್ಲ, ನಾನು ಹೊಸ ಒಡಂಬಡಿಕೆ ಬೈಬಲ್ ಅಂತ ತಂದಿದ್ದೇನೆ. ಮತ್ತೈ ಸುವಾರ್ತೆಯಿಂದ ಪ್ರಕಟಣೆವರೆಗೆ ಬೈಬಲ್ ಇರ್ತದೆ, ಮತ್ತೈ ರಚಿಸುವ ಸಮಾಚಾರದಿಂದ ಇರ್ತದೆ. ಅಲ್ಲಿಂದ ನೀವು ಬೈಬಲ್ ಅನ್ನು ಓದಿಕೊಳ್ಳಿರಿ. ಓದಿಕೊಳ್ಳುವಾಗ ಯೇಸು ಮಸೀಹ ನಿಮ್ಮೊಟ್ಟಿಗೆ ಮಾತಾಡ್ತಾನೆ ಮತ್ತು ಖಂಡಿತವಾಗಿ ನೀವು ಗುಣವಾಗ್ತೀರಿ ಎಂಬುದಾಗಿ ಹೇಳ್ತಾನೆ. ಈ ದಿವಾನ್ ಚಂದ್ ಆಸ್ಪತ್ರೆಯ ಮಂಚದಲ್ಲಿ ಮಲಗಿದ್ದು ಸೊಂಟ ನೋವಿಂದ ಇಷ್ಟು ಬಳಲುತ್ತಾನಂದ್ರೆ ಆ ಸೊಂಟ ನೋವು ಇದ್ದವರಿಗೆ ಗೊತ್ತಿರ್ತದೆ. ನನ್ನ ಪ್ರಸಂಗವನ್ನು ಕೇಳೋರು ಯಾರ್ಯಾರು ಸೊಂಟ ನೋವಿಂದ ಬಳಲಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ನಾನು ನಮ್ಮ ತಾಯಿಗೆ ಸೊಂಟ ನೋವು ಅಂದ್ರೆ ಏನಾಗ್ಬಿಡ, ನಮ್ಮ ತಾಯಿ ನಂಗೆ ಭಾಳ ಸೊಂಟ ನೋವ್ತಾ ಇದೆಪ್ಪ ಅಂತೇಳಿ, ಆ ಸೊಂಟ ನೋವಿದ್ರೆ ನಾನಿತ್ತು ಮಾಡ್ಕೊಂಡಂಗೆ ಇದಲ್ಲ, ಚಾ ನಾಷ್ಟ ಮಾಡ್ಕೊಂಡು ಅಂತ ಹೇಳಿದೆ. ನಮ್ಮ ತಾಯಿ ಸೊಂಟ ನೋವ್ತಾ ಅಂದ್ರೆ ನನಗೆ ಅಷ್ಟು ಅರ್ಥ ಆಗ್ತಿಲ್ಲ ಆಗಿತ್ತು. ನಮ್ಮ ತಾಯಿ ವೃದ್ಧಳು, 75 ವರ್ಷ ವೃದ್ಧಳು, ಈ ಸೇವಕನಿಗೆ ಇವತ್ತಿಗೂ ಸೇವೆ ಮಾಡ್ತಾ ಇದ್ದಾಳೆ. ದೇವರು ಅವಳನ್ನು, ಅವರ ಕುಟುಂಬದ ಎಲ್ಲ ಸದಸ್ಯರನ್ನು, ಹಲ್ಲೆಲೂಯಾ, ಅವರ ಮೊಮ್ಮಕ್ಕಳನ್ನು ದೇವರು ಆಶೀರ್ವಾದ ಮಾಡಲಿ ಎಂಬುದಾಗಿ ನನ್ನ ಹಾರೈಕೆ. ಹಲ್ಲೆಲೂಯಾ, ಅವರ ಮೊಮ್ಮಕ್ಕಳ ಸುಖ ಅವರಿಗೆ ದೊರಕಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್, ಯೇಸು ನಾಮದಲ್ಲಿ. ಈಗ ಈ ಅಜ್ಜಿಗೆ, ನಮ್ಮ ತಾಯಿಗೆ ಏನು ಸೊಂಟ ನೋವುದು, ಅದೇನು ಸೊಂಟ ನೋವು ಅಂತೇಳಿ ನಾನು ಭಾಳ ಒದರಾಡ್ತಿದ್ದೆ, ಕಿರ್ಚಾಡ್ತಿದ್ದೆ, ಎಗರಾಡ್ತಿದ್ದೆ. ಆದರೆ ಯಾವಾಗ ನನಗೆ ಸೊಂಟ ನೋವು ಅಂತಲ್ಲ, ಹಲ್ಲೆಲೂಯಾ, ಆ ಸೊಂಟ ನೋವಿಂದ ನಾನು ಮಲಗಿದ್ರೆ ಹೇಳಲಿಕ್ಕಾಗ್ತಾ ಇಲ್ಲ, ಹೇಳಿದ್ರೆ ಮಲಗಲಿಕ್ಕಾಗ್ತಾ ಇಲ್ಲ. ಮಲಗಿದ್ರೆ ಹೇಳುವಾಗ ಅಯ್ಯೋ ಎಂಬುದಾಗಿ ಹೇಳ್ಬೇಕಾಗ್ತದೆ. ಆವಾಗ ಉಸಿರು ತಗೊಳ್ಳೋದು ಕೂಡ ಕಷ್ಟ. ಆವಾಗ ನಂಗೆ ಅರ್ಥ ಆಯ್ತು, ನಮ್ಮ ತಾಯಿಗೆ ಅಯ್ಯೋ ನಮ್ಮ ತಾಯಿ ಸೊಂಟ ನೋವು ಅಂದಾಗ ನಂಗೆ ಗೊತ್ತಾಗಿಲ್ಲಲ್ಲ, ಇದು ನೋಡಿದ್ರೆ ಸೊಂಟ ನೋವು ಹಿಂಗಿರ್ತದ,
ಬದುಕೋದಕ್ಕೆ ಕಷ್ಟ ಆಗಿದಲ್ಲ. ಹೇಳಿದ್ರೆ ಕೂತ್ಕೊಳ್ಳಿಕ್ಕಾದ್ರೆ ಕೂತ್ಕೊಳ್ಳೋದು, ಹೇಳಿಕ್ಕಾಗಲ್ಲ ಮಲಗಿದ್ರೆ ಹೇಳಿಕ್ಕಾಗ ಹೇಳಿದ್ರೆ ಮಲಗಲಿಕ್ಕಾಗೋದಿಲ್ಲ. ಮತ್ತು ಇನ್ನೊಂದು ವಾಶ್ರೂಮ್ ಹೋಗಿದ್ರೆ ಇನ್ನೂ ತರಾಸು. ಆವಾಗ ಅರ್ಥ ಆಯ್ತು ನಮ್ಮ ತಾಯಿ ಸೊಂಟ ನೋವು ಅಂದರೆ ಎಷ್ಟು ತರಾಸಿದೆ ಅನ್ನೋದು. ನನ್ನ ಪ್ರಿಯ ಸಹೋದರಿ ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಮಿತ್ರರೇ, ಎಷ್ಟೋ ಆಸಕ್ತಿಯಿಂದ ನೀವು ಕೇಳ್ತಾ ಇದ್ರಿ. ನಿಮ್ಮ ಆಸಕ್ತಿ ಇನ್ನೂ ಫಲಿಸಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ಆ ದಿನ ಏನಾಯಿತು, ಈ ತಾಯಿ ನೋವು ಗೊತ್ತಾಗಿದ್ದ ಕೂಡಲೇ ಆವಾಗ ನನಗೆ ಅರ್ಥ ಆಯ್ತು. ಈಗ ಈ ದಿವಾನ್ ಚಂದ್ ಅವರ ನಡನೋವು ಅಷ್ಟೇ ಅಲ್ಲದೆ ನಡದಲ್ಲಿ ಡಿಸ್ಕೇ ಸ್ಲಿಪ್ ಆಗಿದೆ. ನಡದ ಬೆನ್ನೆಲುಬಿನಲ್ಲಿರ್ತಕ್ಕಂಥ ಒಂದು ಮೂಳೆ ಜಾರಿ ಹೋಗಿದೆ. ಅಲ್ಲಿಲ್ವ್ಯಾ? ಒಂದು ಮೂಳೆ ಜಾರಿ ಹೋಗಿರೋದ್ರಿಂದ ಆತನಿಗೆ ನಡಿಲಿಕ್ಕೆ ಇರಲಿಕ್ಕೆ ಎಲ್ಲದಕ್ಕೂ ತೊಂದರೆ ಆಯಿತು. ಇಂಥ ಸಮಯದಲ್ಲಿ ಪಾಕಿಸ್ತಾನದಿಂದ ಕುವೈಟ್ಗೆ ಕೆಲಸಕ್ಕೆ ಬಂದಿರುವ ಕೆಲಸಕ್ಕೆ ಬಂದಿರುವ ಆ ನರ್ಸ್ ಆಗಿರ್ತಕ್ಕಂಥ ಆ ವ್ಯಕ್ತಿ ಈ ದಿವಾನ್ ಚಂದ್ಗೆ ಹೊಸ ಒಡಂಬಡಿಕೆ ಬೈಬಲನ್ನು ಕೊಟ್ಟು ಏನು ಹೇಳ್ತಾನಂದ್ರೆ, भाई साहब इसको पढ़ लीजिए आप, यीशु मसीह आपको निश्चित आपको चंगा कर देगा और आपके साथ प्रभु परमेश्वर यीशु मसीह आपके साथ बात करेगा. आप कुछ नहीं, इसको पढ़ते रहिए, बस आप चंगा हो जाओगे. इतना अरे भाई दे दो यार, वो क्या पुस्तक है वो दे दो, हम भी पढ़ लेंगे ಅಂತ ಹೇಳ್ತಾನೆ. ಅದು ಕೊಟ್ಬಿಡಪ್ಪ, ನಾನು ಓದ್ಕೊಳ್ತೀನಪ್ಪ. ಅದು ಓದೋದ್ರಿಂದ ಆಮೇಲೆ ನೋಡಿದ್ಕೊಳ್ಳಿ ಅಂತ ಕೇಳ್ತಾನೆ. ಈ ಒಂದು ಪುಸ್ತಕ ಓದಿದ್ರೆ ನಾನು ಖಂಡಿತವಾಗಿ ಗುಣವಾಗುತ್ತೇನಾ? ಈ ಪುಸ್ತಕ ಓದುವಾಗ ಯೇಸು ಕ್ರಿಸ್ತನ ಸ್ವರ ನಿಮಗೆ ಕೇಳಿಸಲ್ಪಡ್ತದೆ. ಒಂದು ಪಾಕಿಸ್ತಾನಿನ ಒಂದು ವಿಶ್ವಾಸಿ, ಕ್ರಿಶ್ಚಿಯನ್ ವಿಶ್ವಾಸಿ, ಒಂದು ಕುವೈಟ್ನಲ್ಲಿರ್ತಕ್ಕಂಥ ದಿವಾನ್ ಚಂದ್ ಅವರು ಭಾರತದಿಂದ ಹೋಗಿರ್ತಾರೆ. ಆ ದಿವಾನ್ ಚಂದ್ ಅವರಿಗೆ ಸುವಾರ್ತೆ ಹೇಳ್ತಾ ಇದ್ದಾನೆ, ಈ ಬೈಬಲ್ ಅನ್ನು ಓದೋದ್ರಿಂದ ನಿಶ್ಚಯವಾಗಿ ನೀನು ಗುಣವಾಗ್ತಿ ಎಂಬುದಾಗಿ. ये खाली पढ़ने से मैं चंगा होता? साहब आप पढ़ के तो देखिए कैसा चंगा होता, कैसे ನಾನು ಹೇಗೆ ಸ್ವಸ್ಥವಾಗುತ್ತೇನೆ? ಅವಾಗ ಹೇಳ್ತಾನೆ, ಇಲ್ಲ, ನೀನು ಇದನ್ನು ಓದುವಾಗ ಯೇಸು ನಿನ್ನ ಜೊತೆಯಲ್ಲಿ ಮಾತಾಡ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಜೊತೆಯಲ್ಲಿ ಮಾತಾಡ್ತಾನೆ. ಯೇಸು ನಿನ್ನನ್ನು ಖಂಡಿತವಾಗಿ ಗುಣಪಡಿಸುತ್ತಾನೆ. ಅದೇಗೆ ಗುಣಪಡಿಸ್ತಾನೆ? ನೀವು ಓದಿ ಆದರೆ ನೋಡಿ ಎಂಬುದಾಗಿ ಹೇಳ್ತಾನೆ. ನನ್ನ ಪ್ರಿಯ ಸಹೋದರೇ, ನಾವು ಕ್ರೈಸ್ತರಾಗಿರ್ತಕ್ಕಂಥ ನಾವು, ಆತ್ಮೀಯರಾಗಿರ್ತ ನಾವು ಏನು ಮಿಸ್ ಮಾಡಿಕೊಳ್ತಾ ಇದ್ದೇವೆ ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ನನ್ನ ಪ್ರಿಯ, ಎಷ್ಟು ಆಸಕ್ತಿ ನನಗೆ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನಾವು ಏನು ಮಿಸ್ ಮಾಡ್ಕೊಳ್ತೇವೆ, ಎದರಿಂದ ನಾವು ವಂಚಿತರಾಗ್ತಾ ಇದ್ದೇವೆ ಅನ್ನತಕ್ಕಂಥ ನಾವು ಪರೀಕ್ಷೆ ಮಾಡ್ಕೊಂಡು ನೋಡೋಣ. ಪ್ರೈಸ್ ಲಾರ್ಡ್ ಜೀಸಸ್. ಇವತ್ತು ಕ್ರೈಸ್ತರಾಗಿರೋ ನಾವು ಪ್ರತಿದಿನ ಬೈಬಲನ್ನು ಓದದೆ ವ್ಯರ್ಥವಾದ ಕಾರ್ಯಗಳಿಗೆ, ವ್ಯರ್ಥವಾದ ಚಲನಚಿತ್ರಗಳಿಗೆ, ಸೀರಿಯಲ್ಗಳಿಗೆ, ಪ್ರೋಗ್ರಾಮ್ಗಳಿಗೆ, ವಿಡಿಯೋ ಬರ್ತಿರ್ತಕ್ಕಂಥ ಮೊಬೈಲ್ಗಳಲ್ಲಿ ನಮ್ಮ ಸಮಯವನ್ನು ಖರ್ಚು ಮಾಡ್ತಾ ಇದ್ದು, ಅನಾರೋಗ್ಯಕ್ಕೆ ತುತ್ತಾಗಿ ಬಲಿಯಾಗಿದ್ದು, ಅನೇಕ ಔಷಧ ಉಪಚಾರಗಳನ್ನು ಪಡ್ಕೊಳ್ತಾ ಆಸ್ಪತ್ರೆಯಲ್ಲಿ ಮಲಗೋದಕ್ಕಿಂತಲೂ ಪ್ರತಿದಿನ ಬೈಬಲನ್ನು ಓದೋದು ನಮ್ಮ ದೇಹಕ್ಕೆ ಆರೋಗ್ಯವು ಎಲ್ಬಿಗೆ ಪುಷ್ಟಿಯಾಗಿರ್ತದೆ. ಈಗ ಇದರ ಎಲ್ಲ ವಚನಗಳು ಡಿಸ್ಕ್ರಿಪ್ಷನಲ್ಲಿ ಆಮೇಲೆ ನಿಮ್ಗೆ ಕೊಡಲಾಗ್ತದೆ. ಯಾಕಂದರೆ ನಿಮಗೆ ಅದು ಆಗಲ್ಪಡಬೇಕೆಂಬ ನಮ್ಮ ಹಾರೈಕೆ. ಇದಾದ ನಂತರ ಈ ವ್ಯಕ್ತಿ ದಿವಾನ್ ಚಂದ್ ಅವರು ಬೈಬಲನ್ನು ಓದ್ತಾರೆ. ಭಾಳ ಜಾಗ್ರತೆಗಿದೆ, ಇಂಟ್ರೆಸ್ಟಿಂಗ್ ಇದ್ದದ್ದು. ಬೈಬಲನ್ನು ಓದ್ತಾ ಇರುವಾಗ ಓದ್ತಾ ಬರ್ತಾ ಇರ್ತಾರೆ. ಯೇಸು ಕ್ರಿಸ್ತನ ಜನ್ಮ ಓದ್ತಾನೆ, ಯೇಸು ಕ್ರಿಸ್ತನ ಜೀವನ ಓದ್ತಾ ಬಂದಿರುವಾಗ ಒಂದು ಅದ್ಭುತವಾದಂಥ ಸಂಗತಿಗೆ ಬಂದು ತಲುಪ್ತಾನೆ ಬೈಬಲ್ ಓದುವಾಗ. ದಯಮಾಡಿ ಕೇಳಿಸ್ಕೊಳ್ತೀರಿ ಎಲ್ಲ ನನ್ನ ಪ್ರಿಯ ಆತ್ಮೀಯರೇ, ಯಾರ್ಯಾರು ಬೈಬಲ್ ಓದದೇ ಇರುವವರೇ, ಇವತ್ತು ನೀವು ಗುಣವಾಗಬೇಕಾದ್ರೆ ನೀವು ಬೈಬಲನ್ನು ಓದಿದ್ರೆ ಸಾಕು, ಯೇಸು ನಿಮ್ಮನ್ನು ಸ್ವಸ್ಥತೆ ಪಡಿಸುತ್ತಾನೆ ಅನ್ನತಕ್ಕಂಥ ಸತ್ಯ ಇವತ್ತು ನೀವು ಕೇಳಿದ್ದು. ತದನಂತರ ಏನಾಯ್ತು, ಈತನ ಬೈಬಲ್ ಓದ್ತಾ ಇರುವಾಗ ಮತ್ತಾಯ ಸುವಾರ್ತೆ 9ನೇ ಅಧ್ಯಾಯ 20ನೇ ವಚನ, 9ನೇ ಅಧ್ಯಾಯವನ್ನು ಓದುವಾಗ ಒಂದು ವಿಚಿತ್ರವಾದ ಘಟನೆಯನ್ನು ಈತನು ನೋಡ್ತಾನೆ ಆ ಬೈಬಲಲ್ಲಿ. ಅದು ಆತನಿಗೆ ಆಶ್ಚರ್ಯಚಕಿತವಾಗ್ತದೆ. ಯಾಕಂದ್ರೆ ಈತನು ಸುಮಾರು ವರ್ಷಗಳು ಅಲ್ಲ, ತಿಂಗಳುಗಳಾಗಿ ವರ್ಷ ಮುಗಿಲಿಕ್ಕೆ ಬರ್ತಾ ಇರ್ತದೆ. ಅಷ್ಟು ನಡನೋಡಿನಿಂದ ಅಳ್ಳಾಡ್ತಾ ಇರ್ತಾನೆ, ಬಳಲುತ್ತಾ ಇರ್ತಾನೆ. ಈ ವ್ಯಕ್ತಿ ಮತ್ತಾಯ ಸುವಾರ್ತೆ 9ನೇ ಅಧ್ಯಾಯ ಓದುವಾಗ ಒಂದು ವಚನ ಆತನ ಲೈಫನ್ನೇ ಚೇಂಜ್ ಮಾಡಿ ಆತನ ಸ್ವಸ್ಥವಾಗೋದಕ್ಕಾಗಿ, ಗುಣಮುಖನಾಗೋದಕ್ಕಾಗಿ ಒಂದು ಅಸ್ತಿತ್ವವಾಗಿ ನಿಂತಿರತಕ್ಕಂಥ ಒಂದು ವಚನ ಓದ್ಕೊಳ್ಳೋಣ. ಆರ್ ಯು ರೆಡಿ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಬೈಬಲ್ ಓದ್ತಾ ಇರುವಾಗ ಮತ್ತಾಯ ಸುವಾರ್ತೆ 9ನೇ ಅಧ್ಯಾಯ 20ನೇ ವಚನ.
ಸಡನ್ಲಿ ಇಂಗ್ಲಿಷಲ್ಲಿದೆ, ಆ್ಯಂಡ್ ಸಡನ್ಲಿ, ದಿಢೀರನೆ, ಕನ್ನಡದಲ್ಲಿ ದಿಢೀರನೆ ಅಥವಾ ಆಕಸ್ಮಿಕವಾಗಿ ಅಂತ ಹೇಳೋ ಪದ ಬರೋದಿಲ್ಲ, ಅದಕ್ಕೆ ಆಕ್ಸಿಡೆಂಟ್ ಅಂತೇಳಿ. ಆದರೆ ಇದು ದಿಢೀರನೆ. ಅಷ್ಟರಲ್ಲಿ ದಿಢೀರನೆ 12 ವರ್ಷದಿಂದ ರಕ್ತಸ್ರಾವ ಇದ್ದ ರೋಗಿ, ನಾನು ಯೇಸುವಿನ ಉಡುಪಿನ ಗೊಂಡೆಯನ್ನು, ಒಂದು ಕಾರ್ನರ್ ಅನ್ನು ಮುಟ್ಟಿದರೆ ಸಾಕು, ನಾನು ಗುಣವಾಗುವೆನು. ಮನಸ್ಸಿನಲ್ಲಿ ಈ ರಕ್ತಸ್ರಾವ ರೋಗಿ, 12 ವರ್ಷದ ರಕ್ತಸ್ರಾವ ರೋಗಿ ಅಂದುಕೊಂಡಳು. ಆಮೇಲೆ ಆಗ ಯೇಸು ಕ್ರಿಸ್ತನು ಆ ಗುಂಪಿನ ಸ್ತೋಮದಲ್ಲಿ, ಆ ಗುಂಪಿನ ಜನಸ್ತೋಮದ ಮಧ್ಯದಲ್ಲಿ ಹೋಗ್ತಾರವಾಗ ಇವಳು ಆ ರಕ್ತಸ್ರಾವ ರೋಗಿ ಆ ಗುಂಪನ್ನು ನುಗ್ಗಿಕೊಂಡು ಯೇಸು ಕ್ರಿಸ್ತನ ಸಮೀಪಕ್ಕೆ ಬಂದು ಆತನ ವಸ್ತ್ರದ ಗೊಂಡೆಯನ್ನು ಅಂದ್ರೆ ಕಾರ್ನರ್, ಆತನ ಗೌನಿನ ಗೊಂಡೆಯನ್ನು ಹೋಗಿ ಮುಟ್ಟುತ್ತಾಳೆ. ಆಮೇಲೆ ಆಗ ಅವಳು ವಸ್ತ್ರದ ಗೊಂಡೆಯನ್ನು ಮುಟ್ಟಿದ ಮೇಲೆ ಆಗ ಯೇಸು ಹಿಂದಿರುಗಿ ಆಕೆಯನ್ನು ನೋಡಿ, ಮಗಳೇ ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡುವುದು. तेरा विश्वासी तेरे को चंगा कर दिया, आप डरो मत, धैर्य से रहो, हिम्मत से रहो, तेरा जो विश्वास है उसी से तुमको चंगा हो गया. ಈ ಒಂದು ಅಂಶ, ಈ ಭಾಗವನ್ನು ಓದಿದ್ಕೊಳ್ಳೆ ದಿವಾನ್ ಚಂದ್ ಅವರು ಅವರ ಅನಿಸಿಕೆ ನೋಡಿ ಎಷ್ಟು ಚೆನ್ನಾಗಿದೆ. ಐ ರಿಯಲಿ ಅಪ್ರಿಷಿಯೇಟ್ ದಿಸ್ ಅನಿಸಿಕೆ. ದಿವಾನ್ ಚಂದ್ ಅವರು ಆಶ್ಚರ್ಯಚಕಿತರಾಗಿ ಅವರು ಅಂದುಕೊಂಡಿದ್ದೇನೆಂದರೆ, ನಾನು ಭಾರತೀಯನು, ಈ ಪಾಕಿಸ್ತಾನಿನ ಒಂದು ವ್ಯಕ್ತಿ ಕೊಟ್ಟಿರೋ ಬೈಬಲ್ ಇಲ್ಲಿ ಕುವೈಟ್ನಲ್ಲಿ ಬಳಲ್ತಾ ಇದ್ದಾನೆ, ಕುವೈಟ್ನಲ್ಲಿ ನರಳುತ್ತಾ ಇದ್ದಾನೆ ಈ ಸೊಂಟ ನೋವಿಂದ. ಈ ಬೈಬಲ್ ಅನ್ನು ಓದಿದ ಕೂಡಲೇ ಅರೆ, ನಾನು ಇಷ್ಟೆಲ್ಲ ಗ್ರಂಥಗಳನ್ನು ತಿಳಿದುಕೊಂಡಿದ್ದೇನೆ, ಇಷ್ಟೆಲ್ಲ ದೇವರುಗಳ ಬಗ್ಗೆ ಬಹಳ ಜಾಗ್ರತೆ ನಿಂತ್ಕೊಳ್ತೀರಿ, ಇಷ್ಟೆಲ್ಲ ದೇವರುಗಳ ಬಗ್ಗೆ ತಿಳಿದುಕೊಂಡಿದ್ದೇನೆ, ಆದರೆ ವಸ್ತ್ರದ ಗೊಂಡೆಯನ್ನು, ಆ ಯೇಸುವಿನ ವಸ್ತ್ರದ ಗೊಂಡೆಯನ್ನು ಮುಟ್ಟಿರುವುದರಿಂದ 12 ವರ್ಷದಿಂದ ಗುಣವಾಗಲಾರದ ರೋಗ, ವೈದ್ಯಕೀಯ ಚಿಕಿತ್ಸೆಯಿಂದ ಇನ್ನೂ ವಿಪರೀತಕ್ಕೆ ಹೋಗ್ತಾ ಇದೆ. ವೈದ್ಯಕೀಯ ಚಿಕಿತ್ಸೆಯಿಂದ 12 ವರ್ಷದ ರೋಗಿ ಇನ್ನೂ ವಿಪರೀತಕ್ಕೆ ಹೋಗ್ತಾ ಇದೆ. ಅವಳ ವೈದ್ಯಕೀಯ ಚಿಕಿತ್ಸೆಯ ನಿಮಿತ್ತ ಅವಳ ರೋಗ ಇನ್ನೂ ಹೆಚ್ಚಾಯ್ತು ಎಂಬುದಾಗಿ ಬೈಬಲ್ನಲ್ಲಿ ನಾವು ಓದಿದ್ದೇವೆ. ಅವಳ ರೋಗ ಇನ್ನೂ ಹೆಚ್ಚಾಗಿ ವಿಪರೀತ ಸ್ಥಿತಿಗೆ ಹೋಗ್ತಿರುವ ಆ ರೋಗ, 12 ವರ್ಷದಿಂದ ಹಳೇ ರೋಗ, ಪ್ರೈಸ್ ದಿ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತೀರಿ, 12 ವರ್ಷದಿಂದ ಹಳೇ ರೋಗ ಸಡನ್ಲಿ, ಎಲ್ಲರೂ ಹೇಳ್ತೀರಿ ಸಡನ್ಲಿ, and today God is going to do something for you suddenly. ಹಲ್ಲೆಲೂಯಾ. ಇವತ್ತು ಯೇಸು ನಿಮಗೆ ದಿಢೀರನೆ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾನೆ. ಅದೇನಂದ್ರೆ, ಈ ಒಂದು ಸ್ತ್ರೀ ತನ್ನ ಮನಸ್ಸೊಳಗೆ ಅಂದುಕೊಂಡಳು, ನಾನು ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಿದ್ರೆ ಸಾಕು, ಒಂದು ಕಾರ್ನರ್ ಮುಟ್ಟಿದ್ರೆ ಸಾಕು, ನಾನು ಗುಣವಾಗ್ತೇನೆ ಅಂದುಕೊಂಡಲಷ್ಟೇ. आज तुम्हारा काम क्या है मालूम है? सिर्फ सोचने का. ಯೇಸುವನ್ನು ನಾನು ಪ್ರಾರ್ಥನೆ ಮಾಡುವುದರಿಂದ ನಾನು ಗುಣವಾಗುತ್ತೇನೆ. ಇವತ್ತು ಈ ಒಂದು ವೇದಿಕೆಯಿಂದ ನಾವು ನಿಮಗೆ ಪ್ರಾರ್ಥನೆ ಮಾಡುವಾಗ ಯೇಸು ನಾಮದಲ್ಲಿ, ಆ ಯೇಸು ನಾಮದಲ್ಲಿ ನೀವು ಗುಣವಾಗುತ್ತೀರಿ ಎಂದು ಇವತ್ತು ನಂಬುವುದಾದರೆ, ಈ ಪ್ರಾರ್ಥನೆ ಮುಗಿಯುವುದರೊಳಗೆ ನಾವು ಮಾಡುವ ಪ್ರಾರ್ಥನೆಯಿಂದ ಯೇಸುವಿನ ನಾಮದಿಂದ ನೀವು ಗುಣವಾಗ್ತೀರಿ ಎಂಬುದಾಗಿ ನಂಬುವುದಾದರೆ ಖಂಡಿತವಾಗಿ ನೀವು ಗುಣವಾಗ್ತೀರಿ. ಆಗ ಈ ಮನುಷ್ಯನು, ಈ ದಿವಾನ್ ಚಂದ್ ಅವರು ಈ ಬೈಬಲ್ನಲ್ಲಿರ್ತಕ್ಕಂಥ ಈ ಅಂಶ ಓದಿದ ಕೂಡಲೇ ಆತನ ಆಶ್ಚರ್ಯಪಟ್ಟು ಆತನ ವೈಯಕ್ತಿಕವಾದಂಥ ಅನಿಸಿಕೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಆತನ ಹೇಳ್ತಾ ಇದ್ದಾನೆ ಎಷ್ಟು ಚೆನ್ನಾಗಿ, ಅರೆ ಮೈ ಇತನೇ ಸಬ್ ಕುಚ್ ದೇಖಾ ಹೂಂ. ಭಾರತೀಯನು, ಇಷ್ಟು ದೇವರುಗಳ ಬಗ್ಗೆ ಕೇಳಿದ್ದೇನೆ, ಇಷ್ಟು ದೇವರುಗಳು ದೇವಿ ದೇವತೆಗಳ ಬಗ್ಗೆ ನಾನು ಕೇಳಿದ್ದೇನೆ, ಆದರೆ ಯಾರ ವಸ್ತ್ರವನ್ನು ಮುಟ್ಟಿದ್ರೆ 12 ವರ್ಷದ ಕಡು ರಕ್ತಸ್ರಾವ, ಸ್ತ್ರೀಗೆ ಆ ರಕ್ತಸ್ರಾವ, ಅವಳ ಮೈಯನ್ನು, ಅವಳ ನಡವನ್ನು, ಅವಳ ದೇಹವನ್ನು ಹಿಂಡಿ ತೆಗೆದಿರ್ತಕ್ಕಂಥ ಆ ರಕ್ತಸ್ರಾವ ರೋಗದಿಂದ ಇಂಥ ಘನಘೋರವಾದಂಥ ವ್ಯಾಧಿಕರವನ್ನು ಗುಣವಾಗಿದ್ದು ನಾನು ಯಾವ ದೇವರುಗಳಲ್ಲಿಯೂ ಕೇಳಲಿಲ್ಲ ಎಂಬುದಾಗಿ ಈತನು ಆಶ್ಚರ್ಯಚಕಿತನಾದನು. ಹಲ್ಲೆಲೂಯಾ. ಇಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಅತ್ಯಂತ ಆಶ್ಚರ್ಯಚಕಿತನಾಗಿ ಈತನ ಜೀವನ, ಅಲ್ಲೇ ಈತನಿಗೆ ಅನಿಸಿತ್ತು, ಮೈ
ಇಸ್ ಯೇಸು ಮಸೀಕೋ ಮೈ ಸುನ್ನಾ ಚಾತಾ ಹೂಂ ದೇಖನಾ ಚಾತಾ ಹೂಂ ಅಂತೇಳಿ ಆತನ ಏನಂದ್ಕೊಂಡ, ಇವತ್ತು ಈ ಯೇಸುವಿನ ಈ ಸಂದೇಶವನ್ನು ಓದಿದ ಕೂಡಲೇ ನಾನು ಈ ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಬೇಕು. ಇವತ್ತು ನಾನು ಯೇಸು ಒಟ್ಟಿಗೆ ಮಾತಾಡಬೇಕು. ಆ ಯೇಸು ನನಗೆ ಸಿಗಲಿ. ಯೇಸಯ್ಯ ನನಗೆ ದೊರಕು ನೀನು, ನಾನು ನಿನ್ನ ಉಡುಪಿನ ಗೊಂಡೆಯನ್ನು ಮುಟ್ತೇನೆ. ಇಂಥ ಮಹಾ ಚಮತ್ಕಾರ ಮೈ ಕಭಿ ಭಿ ನಹೀ ಸುನಾ. ಎಲ್ಲ ನನ್ನ ಆತ್ಮೀಯರ ಜಾಗೃತಿ ಅಂತ ಕೇಳ್ಕೊಳ್ತೀರಿ. ಜೀವನದಲ್ಲಿ ದಿವಾನ್ ಚಂದ್ರ ಹೇಳ್ತಾರೆ, ಜೀವನದಲ್ಲಿ ನಾನು ಇಷ್ಟೆಲ್ಲ ದೇವರುಗಳ ಬಗ್ಗೆ ನಾನು ಅಧ್ಯಯನ ಮಾಡಿದ್ದೇನೆ, ಕೇಳಿದ್ದೇನೆ, ಕಥೆಗಳನ್ನು ಓದಿದ್ದೇನೆ. ಆದರೆ ಅವರ ವಸ್ತ್ರದ ಗೊಂಡೆಯನ್ನು ಮುಟ್ಟಿರುವಾಗ ಗುಣವಾಗಿದ್ದು ನಾನು ಇಂಥ ಆಶ್ಚರ್ಯವಾದಂಥ ಘಟನೆ ಯಾವತ್ತೂ ಕೇಳಲೇ ಇಲ್ಲ. ಇಂಥ ಒಂದು ಚಮತ್ಕಾರ ಯೇಸು ಕ್ರಿಸ್ತನು ಮಾಡಿದನಾ? ಹಾಗಾದರೆ ಲೋಕದಲ್ಲಿರುವ ಎಲ್ಲಾ ಜನರು, ಈಗ ನನಗೆ ಅರ್ಥ ಆಗ್ತದೆ ಯಾಕೆ ಜನರು ಯೇಸು ಕ್ರಿಸ್ತನ ನಂಬಿಕೊಂಡು ಎಲ್ಲಾ ಮತಗಳನ್ನು ಬಿಟ್ಟು ಯೇಸು ಕ್ರಿಸ್ತನಲ್ಲಿ ಯಾಕೆ ಹೋಗ್ತಾ ಇದ್ದಾರೆ ಅಂತ ಈಗ ಗೊತ್ತಾಯ್ತು ಎಂಬುದಾಗಿ ಹೇಳ್ತಾ ಇದ್ದಾರೆ. सब लोग यीशु मसीह को चुपके मान रहे नहीं, सब लोग को मालूम पड़ गया कि यीशु मसीह के अलावा इस धरती पे कोई बीमारियों को चंगा नहीं कर सकता. ಯಾಕೆ ಜನರು ನಮ್ಮ ಭಾರತದ ಪ್ರಪಂಚ ವಿಶ್ವದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯೇಸು ಕ್ರಿಸ್ತನ ನಂಬುತ್ತಾ ಇದ್ದಾರೆ, ಯೇಸು ಕ್ರಿಸ್ತನ ಹಿಂಬಾಲಿಸ್ತಾ ಇದ್ದಾರೆ, ಯೇಸು ಕ್ರಿಸ್ತನ ಹೇಳಿರ್ತಕ್ಕಂಥ ಆ ರಾಜ್ಯದೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ? ಮತದೊಳಗೆಲ್ಲ, ಲಿಸನ್ ಕೇರ್ಫುಲಿ, ಮತದೊಳಗೆಲ್ಲ ಯೇಸು ಕ್ರಿಸ್ತನು ಕರೆದಿರುವ ಆ ರಾಜ್ಯದೊಳಗೆ, ಆ ಬೆಳಕಿನ ರಾಜ್ಯದೊಳಗೆ, ಕುಮಾರನ ರಾಜ್ಯದೊಳಗೆ, ಕ್ರಿಸ್ತನ ರಾಜ್ಯದೊಳಗೆ ಅನೇಕ ಜನರು ನುಗ್ಗಿ ಯಾಕೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂದ್ರೆ, ಲೂಕಾ ಸುವಾರ್ತೆ 16:16 ನೋಡಿದಾಗೆ ಈ ರಾಜ್ಯದ ಸುವಾರ್ತೆ ಅವರ ಜೀವನದಲ್ಲಿ ಸ್ವಸ್ಥತೆ ತರ್ತಾ ಇರೋದ್ರಿಂದ ಅನೇಕ ಜನ ನುಗ್ಗಿ ಆವಾಗ ಈ ವ್ಯಕ್ತಿ ಆಶ್ಚರ್ಯಚಕಿತನಾಗಿ, ಯೇಸು 12 ವರ್ಷದಿಂದ ರೋಗಿ ವೈದ್ಯರ ಚಿಕಿತ್ಸೆ ಆಗಲಾರದಂತ ವೈದ್ಯರ ಚಿಕಿತ್ಸೆ ನಿಮಿತ್ತ ಅನೇಕ ವೈದ್ಯರನ್ನು ನೋಡ್ತಾ ಇರೋದಿಲ್ಲ. ವೈದ್ಯರ ಚಿಕಿತ್ಸೆ ನಿಮಿತ್ತ ಅವಳ ರೋಗವು ಇನ್ನೂ ವಿಪರೀತಕ್ಕೆ ಹೋಗಿದೆ, ಹದಗೆಟ್ಟೋಗಿ ಬಿಟ್ಟಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ನಮ್ಮ ಘಾಟಿ ಕನ್ನಡದಲ್ಲಿ. ಹಲ್ಲೆಲೂಯಾ. ಆದ್ರೆ ಮುಟ್ಟಿದ ಕೂಡಲೇ ನಾನು ಗುಣವಾಗುತ್ತೇನೆ ಎಂದು ನಂಬಿರ್ತಕ್ಕಂಥ ಈ ರಕ್ತಸ್ರಾವ ರೋಗಿಯ ಆ ಒಂದು ಘಟನೆ, ಆ ಒಂದು ಸತ್ಯವನ್ನು ಆತನ ಮನಸ್ಸನ್ನು ಕದಲಿಸಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ದಿವಾನ್ ಚಂದ್ ಅವರು ಮಂಚದಲ್ಲಿ ಶೇಕ್ ಆಗಿಬಿಟ್ಟಿದ್ದಾರೆ. ಇಂಥ ದೇವರು, ಇಂಥ ಅದ್ಭುತ ಕಾರ್ಯ ಮಾಡುವಂತ ದೇವರ ಬಗ್ಗೆ ನಾನು ಎಂದಿಗೂ ಕೇಳಲಿಲ್ಲ. ಹಲೋ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಕ್ರೈಸ್ತರಾಗಿರ್ತಾರೆ, ನಾವು ಸುವಾರ್ತೆ ಸಾರೋಣ. ನನ್ನ ಕಳಕಳಿಯ ವಿನಂತಿ, ನಿಮ್ಮ ಮನೆ ಅಕ್ಕಪಕ್ಕದವರಿಗೆ, ನೆರೆಯವರಿಗೆ, ಸಿಕ್ಕಿದವರಿಗೆ ಸುವಾರ್ತೆ, ಅವರಿಗೆಲ್ಲ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿದೆ ಅಂತ ಹೇಳಿ ನೀವು ತಿಳ್ಕೊಳ್ತಾ ಇದ್ರಿ. ಅವರಿಗೆ ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ. ಅವ್ರು ಗೊತ್ತಿರತಕ್ಕಂಥದ್ದು ಈ ದುಷ್ಟರು ತಪ್ಪು ಮಾಹಿತಿ ನೀಡಿ ಅವರನ್ನು ಕ್ರೈಸ್ತರ ವಿಷಯದಲ್ಲಿ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಆ ತಪ್ಪು ಮಾಹಿತಿಯಿಂದ ಅವರನ್ನು ಹೋಗಲಾಡಿಸಬೇಕಾದ್ರೆ, ಅವರನ್ನು ಬಿಡುಗಡೆ ಮಾಡಬೇಕಾದ್ರೆ, ನಾವು ವಿಶ್ವಾಸಿಗಳಾದ ನಾವು, ಸಭೆ ವಿಶ್ವಾಸಿಗಳಾದ ನಾವು ಅಕ್ಕಪಕ್ಕದವರಿಗೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರೋಣ ಮತ್ತು ಬೈಬಲನ್ನು ಕೊಡೋಣ. ಅವರ ಜೀವನದಲ್ಲಿ ಸ್ವಸ್ಥತೆ ಆಗುತ್ತದೆ ಎಂದು ಆಶ್ವಾಸನ ನೀಡೋಣ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈಗ ಈ ಮನುಷ್ಯನು ಇದನ್ನು ಓದಿದ ಕೂಡಲೇ ಮತ್ತು ಬೈಬಲನ್ನು ಮತ್ತು ಓದಿದ. ಆ ಓದಿದ ಕೂಡಲೇ ಆ ಮನುಷ್ಯ ಆ ವಚನವನ್ನು, ಆ ಅಧ್ಯಾಯವನ್ನು, ಇವಳು ಇಷ್ಟು ರೋಗವಾಗಿದ್ದಳು, ಇವಳು ನುಗ್ಗಿ ಬಂದು ಯೇಸು ಕ್ರಿಸ್ತನ ಉಡುಪಿನ ಗೊಂಡೆಯನ್ನು ಮುಟ್ಟಿದ ಕೂಡಲೇ ಗುಣವಾದಳು. ಆಗ ಯೇಸು ಹೇಳಿದನು, ಬೇಟಿ, ಮಗಳೇ, ನಿನ್ನ ವಿಶ್ವಾಸವೇ ನಿನ್ನನ್ನು ಗುಣಪಡಿಸಿದೆ ಎಂಬುದಾಗಿ. तेरा विश्वासी तुम्हें चंगा कर दिया है. Praise the Lord Jesus. ಹೇಳಿದ ಕೂಡಲೇ ನಾನು ಮುಟ್ಟಿದ್ರೆ ಗುಣವಾಗುತ್ತೇನೆ ಎಂದು ಅಂದುಕೊಳ್ಳುವುದೇ ವಿಶ್ವಾಸ. ಯೇಸು ಕ್ರಿಸ್ತನನ್ನು ಮುಟ್ಟಿದ್ರೆ ನಾನು ಗುಣವಾಗುತ್ತೇನೆ ಎಂದು ಅಂದುಕೊಳ್ಳುವುದೇ ವಿಶ್ವಾಸ. ಯೇಸುವನ್ನು ನಾನು ಪ್ರಾರ್ಥನೆ ಮಾಡುವುದರಿಂದ ಯೇಸುವಿನ ನಾಮದಲ್ಲಿ ಎಲ್ಲಾ ರೋಗಗಳು ಗುಣವಾಗುತ್ತದೆ ಎಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಹೇಳಿದ್ದಾನೆ, ಯೇಸು ನಾಮದಲ್ಲಿ ನೀನು ರೋಗ ಮೇಲೆ ಕೈ ಇಟ್ಟರೆ ನನ್ನ ಹೆಸರಿನಲ್ಲಿ ಅವರು ರೋಗಿಗಳು ಗುಣವಾಗ್ತಾರೆ ಅಂತ ಹೇಳಿದ್ದಾರೆ. ಇದು ಈ ಲೋಕದಲ್ಲಿ ಯಾವ ವ್ಯಕ್ತಿನೂ ಹೇಳಿಲ್ಲ. ಎಲ್ಲ ನನ್ನ ಪಾಕಿಸ್ತಾನಿನ ಸಹೋದರರೇ, ಕುವೈಟಿನ ಸಹೋದರರೇ, ಭಾರತ ದೇಶದ ಎಲ್ಲ ನನ್ನ ಸಹೋದರಿ ಸಹೋದರರೇ, ವಿಶ್ವದ ಸಹೋದರಿ ಸಹೋದರೇ, ನನ್ನ ಹೆಸರಿನಲ್ಲಿ ರೋಗಿಗಳ ಮೇಲೆ ಕೈ ಇಟ್ಟರೆ ಗುಣವಾಗ್ತಾರೆ ಎಂಬುದಾಗಿ ಯಾರೂ ಹೇಳಿಲ್ಲ. ಹಾಗೆ ಹೇಳಿದ್ದಷ್ಟೇ ಅಲ್ಲದೆ ಯೇಸುವಿನ ಹೆಸರಿನಲ್ಲಿ ಗುಣವಾಗಬೇಕೆಂಬುದಾಗಿ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಅನೇಕ ಜನ ಈಗಲೂ ಗುಣವಾಗುತ್ತಾ ಇದ್ದಾರೆ.
ಈಗ ಈ ದಿವಾನ್ ಚಂದ್ ಅವರು ಇದನ್ನು ಓದಿದ ಕೂಡಲೇ ನಾನು ಈ ದೇವರು ನನಗೆ ಬೇಕು, ಈ యేసయ్య ನನಗೆ ಬೇಕು, యేసయ్య ನನಗೆ ಕಾಣು, ನನಗೆ ದರ್ಶನ ಕೊಡು, ನಾನೇನು ಹುಡುಗುತ್ತಾ ಇದ್ದೇನೆ ರಾಜ, ನೀನು ಎಲ್ಲಿ ಸಿಗುತ್ತೆ ಹೇಳು ದೇವರು ಎಂಬುದಾಗಿ ಈತನಿಗೆ ಹೃದಯದಲ್ಲಿ ಯೇಸುವನ್ನು ಹುಡುಕುವ ತವಕ ಹುಟ್ಟಿತ್ತು. ಎಲ್ಲರೂ ಹೇಳ್ತಿರಲ್ವಿಯ? ಇದು ಯೇಸು ಕ್ರಿಸ್ತನ ಯಾರು ಸ್ವಾರ್ಥ ಸಾರಲೇನು, ಕಲಿ ಜಸ್ಟ್ ಒಂದು ಬೈಬಲ್ ಕೊಟ್ರಷ್ಟೇ. ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಿಕೊಳ್ಳಬೇಕು, ಜೀವನದ ಕುರಿತು ಚಿಂತೆ ಮಾಡ್ತಾ ಇದೆಯಾ? ಎಷ್ಟು ಗುಳಿಗಳು, ಎಷ್ಟು ಮಾತ್ರೆಗಳು ತಿಂದ್ರು, ಎಷ್ಟು ಅನಾರೋಗ್ಯದಿಂದ ವೈದ್ಯಕೀಯ ಚಿಕಿತ್ಸೆಯಿಂದ ಇನ್ನೂ ವಿಪರೀತಕ್ಕೆ ಹೋಗ್ತಾ ಇದೆ ರೋಗ ಎಂಬುದಾಗಿ ಅಂದುಕೊಂಡಿದ್ದವರು ಇನ್ನು ನಾನು ಬದುಕುತ್ತೇನೇ ಇಲ್ಲ ಎಂಬುದಾಗಿ ಅಂದುಕೊಳ್ಳತಕ್ಕಂಥವ್ರಿಗೆ ಒಂದು ಸಂದೇಶ. ಹಲ್ಲೆಲೂಯಾ. ಯೇಸು ನಾಮದಲ್ಲಿ ಗುಣವಾಗುತ್ತೇನೆ ಎಂದು ನಾನು ಇಲ್ಲಿ ಪ್ರಾರ್ಥನೆ ಮಾಡ್ತಿರುವಾಗ, ಯೇಸು ನಾಮದಿಂದ ನೀವು ಗುಣವಾಗ್ತೀರೆಂಬುದಾಗಿ ನೀವು ನಂಬುವುದಾದರೆ ಖಂಡಿತವಾಗಿ ಇವತ್ತು ನೀವು ಗುಣವಾಗ್ತೀರಿ. ಈತನು ಬಿಡ್ಲಿಲ್ಲ, ಹುಡುಕ್ತಾ ಇದ್ದಾನೆ. ಅದಕ್ಕೆ ಹೇಳ್ತದೆ, ಆತನ ರಾಜ್ಯವನ್ನ, ಆತನ ನೀತಿಯನ್ನು ಹುಡುಕ್ರಿ, ಎಲ್ಲವನ್ನು ಸೇರಿಸಿಕೊಡ್ತಾನೆ. ತಿನ್ನುವ ತಿಂಡಿ ಮಾತ್ರ ಅಲ್ಲದೆ, ಧರಿಸುವ ಬಟ್ಟೆ ಮಾತ್ರ ಅಲ್ಲದೆ, ಇರುವ ವಾಸಸ್ಥಾನ ಮಾತ್ರ ಅಲ್ಲದೆ, ನಿಮ್ಮ ಜೀವನದಲ್ಲಿ ಆರೋಗ್ಯವನ್ನು ಕೂಡ ಆತನು ಸೇರಿಸಿಕೊಡುತ್ತಾನೆ. ಹಲ್ಲೆಲೂಯಾ. ಅದು ಹೇಗೆ ಹೇಳ್ತೀರಿ? ಜ್ಞಾನೋಕ್ತಿಯಲ್ಲಿ ಕ್ಲಿಯರ್ ಆಗಿ ಬರಲ್ಪಟ್ಟಿದೆ. ದೇವರ ಆಶೀರ್ವಾದವು ಐಶ್ವರ್ಯನುಂಟು ಮಾಡುತ್ತೆ ಹೊರತು ಏನ್ ಮಾಡೋದಿಲ್ಲ, ಐಶ್ವರ್ಯನುಂಟು ಮಾಡುತ್ತೆ ಹೊರತು ದುಃಖವನ್ನು ಸೇರಿಸುವುದಿಲ್ಲ. ಆಮೇಲೆ ಅದೇ ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅದ್ಭುತವಾದ ಸಂದೇಶ. ಅದೇ ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ ನಾವು ಆ ಕಾರ್ಯವನ್ನು ನೋಡ್ತೇವೆ. ದೇವರ ಮಕ್ಕಳೇ, ದೇವರ ವಾಕ್ಯಕ್ಕೆ ಓದುವಾಗ ಆ ದೇವರ ವಾಕ್ಯಕ್ಕೆ ನಾವು ಭಯಪಟ್ಟಿದ್ರೆ, ನಮ್ಮ ಭಯಭಕ್ತಿಯಿಂದ ನಾವು ದೇವರ ವಾಕ್ಯವನ್ನು ಓದುವುದರ ಮೂಲಕವಾಗಿ, ಅದನ್ನು ಪ್ರಯಾಣ ಮಾಡೋದ್ರ ಮೂಲಕವಾಗಿ ನಮಗಿರುವ ರೋಗಗಳನ್ನೆಲ್ಲ ದೇವರು ವಾಸಿ ಮಾಡ್ತಾನೆ. ಬಹಳ ಜಾಗ್ರತೆ ಕೇಳ್ತಿರ್ಲಿ, ಇಂಟ್ರೆಸ್ಟಿಂಗ್, ಬಹಳ ಇಂಟ್ರೆಸ್ಟಿಂಗ್. ಅಪನೇ ಆಪ್ಕು ಬಹುಶಃ ಅಂದ್ರೆ ಜ್ಞಾನೋಕ್ತಿ 3:7 ನೀನು ನಿನ್ನನ್ನು ನೀನೇ ಜಾಣನೆಂದು ಎನಿಸ್ಕೋಬೇಡ ತಮ್ಮ. ಅಪನೇ ಆಪ್ಕು ಬಹು ಶಾಣ ಮತ್ ಸಮಜ್, परमेश्वर को, प्रभु परमेश्वर को, ಆ ಯೆಹೋವನಿಗೆ ಭಯಪಡು, ಕೆಟ್ಟದ್ರಿಂದ ತೊರೆದು ಬಾ, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವೂ ಎಲುಬುಗಳಿಗೆ ಪುಷ್ಟಿಯೂ ಉಂಟಾಗುವುದು. ಈಗ ಈತನಿಗೆ ದೇವರ ವಾಕ್ಯವನ್ನು ಕೇಳಿ ತನ್ನ ಜೀವನವನ್ನು ಬದಲಾಯಿಸಿಕೊಂಡು ಈಗ ಆತನಿಗೆ ಆರೋಗ್ಯ. ಈಗ ಈತನು ಹುಡುಕುತ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ ಈತನು? ಡೇಲಿ ಕರ್ತನೆ యేసయ్య ನನಗೆ ಸಿಗುದೇವ್ರೆ, ಕರ್ತನೆ ನೀನು ಎಲ್ಲಿದೆ ಹೇಳು ದೇವ್ರೆ, ನನಗೆ ಬೇಕು యేసయ్య ಅಂತೇಳಿ. ಆದ್ರೆ ಓದ್ತಾ 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 ಮತ್ತು ಹಾಗೆ ಮುಂದೆ ಓದ್ತಾ ಇರುವಾಗ ಕುಷ್ಠರೋಗಿಗಳು ಬರ್ತಾರೆ ಈತನ ಕಡೆ. ಅನೇಕ ಕುಷ್ಠರೋಗಿಗಳು, ಅವರು 10 ಕುಷ್ಠರೋಗಿಗಳು ಬಂದಿರುವಾಗ, ಇವರು ಕುಷ್ಠರೋಗಿಗಳು ಬಂದು ಯೇಸು ಕ್ರಿಸ್ತನ ಹತ್ರ ಗುಣವಾಗುವುದಕ್ಕಾಗಿ ಬಂದಿಲ್ಲ. 10 ಜನ ಬಂದಿರ್ತಾರೆ. ಬಹಳ ಜಾಗ್ರತೆಯಿಂದ ಕೇಳ್ತೀರಿ. ಈ 10 ಜನ ಕುಷ್ಠರೋಗ ಬಂದು యేసయ్య ಹತ್ರ ಬಂದಿರುವಾಗ, ಆಗ యేసయ్య ಹೇಳ್ತಾನೆ, ಆಯ್ತು, ನೀವು ಹೋಗಿ ನಿಮ್ಮ ಯಾಜಕನ ಹತ್ರ ನಿಮ್ಮ ದೇಹವನ್ನು ತೋರಿಸ್ಕೊಳ್ಳಿರಿ, ನಿಮಗೆ ಸಂಪೂರ್ಣ ಗುಣ ಆಗ್ತದೆ, ಹೋಗಂತ ಹೇಳಿದ್ರೆ. ಆ ಕುಷ್ಠರೋಗಗಳು ಏನು ಇನ್ನೂ ಗುಣ ಆಗಿಲ್ಲ, ನಾವು ಹೆಂಗೆ ಹೋಗಬೇಕು ಅಂತ ಕೇಳಿಲ್ಲ. ಇದು ಅವಿಶ್ವಾಸ ಆಗ್ತದೆ. ಯೇಸು ಹೇಳ್ತಾನೆ, ಈ 10 ಕುಷ್ಠಗಳಿಗೆ ನೀವು ಹೋಗ್ರಿ, ನಿಮ್ಮ ಯಾಜಕನ ಹತ್ರ ನಿಮ್ಮ ಶರೀರವನ್ನು ಪರೀಕ್ಷೆ ಮಾಡಿಕೊಳ್ಳ್ರಿ, ಗುಣವಾಗಿದೆ ಹೋಗ್ರಿ ಎಂಬುದಾಗಿ ಹೇಳ್ತಾನೆ. ಇವರು ಹೋಗುತ್ತಾ ಹೋಗುತ್ತಾ 10 ಜನರು, ಲಿಸನ್ ಕೇರ್ಫುಲಿ, ಬಹಳ ಜನ ಹೇಳ್ತಾರೆ ದೇವರು ಕೆಲವರನ್ನು ಗುಣಪಡಿಸ್ತಾನೆ, ಕೆಲವರನ್ನು ಗುಣಪಡಿಸಲಿಲ್ಲ ಎಂಬುದಾಗಿ. ನೋ 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 ನಂಬಿದ್ದ 10 ಜನರು ಯೇಸುವನ ಮಾತನ್ನು ಕೇಳಿ ಮೂವ್ ಆಗಿದ್ದಾರೆ, ಅವರು ಕದಲಿದ್ದಾರೆ, ಅವರ ಯಾಜಕನ ಕಡೆ ಹೋಗ್ಲಿಕ್ಕೆ ತಯಾರಾಗಿದ್ದಾರೆ. 10 ಜನರು ಹೇಳಿದ ಕೂಡಲೇ ಹೋಗಿ ನಿಮ್ಮ ಯಾಜಕರ ಹತ್ರ ನಿಮ್ಮ ದೇಹವನ್ನು ತೋರಿಸ್ಕೊಂಡು ಎಂಬುದಾಗಿ. ಯಾಜಕರಂದ್ರೆ ಆಗಿನ ಕಾಲದಲ್ಲಿ ಯಹೂದ್ಯ ದೇವಾಲಯಗಳಲ್ಲಿ ಯಾಜಕರು ಇರ್ತಿದ್ರು. ಆ ಯಾಜಕರು ಶರೀರವನ್ನು ಪರೀಕ್ಷಿಸಿ ಅವರಿಗೆ ಆಗಿರ್ತಕ್ಕಂಥ ಕುಷ್ಠರೋಗ ಗುಣವಾಗಿದೆ ಇಲ್ಲ ಎಂಬುದಾಗಿ ಅವರು ತಿಳಿಸ್ತಾರೆ. ಆಗ ತಿಳಿಸಿರುವಾಗ ಅವರಿಗೆ ದೇಶದಲ್ಲಿ, ಅವರ ರಾಜ್ಯದಲ್ಲಿ, ಅವರ ಪಟ್ಟಣದಲ್ಲಿ ಅವರಿಗೆ ಪ್ರವೇಶ ಕೊಟ್ಟಿರ್ತಾರೆ. ಯಾಕಂದ್ರೆ ಕುಷ್ಠರೋಗಿಗಳು ಊರಿನಿಂದ 3 ಕಿಲೋಮೀಟರ್ ದೂರ, 3 ಮೈಲರಷ್ಟು ದೂರ ಅವರನ್ನು ಬಹಿಷ್ಕಾರ ಮಾಡಿರ್ತಾರೆ, ಐಸೋಲೇಟ್ ಮಾಡಿರ್ತಾರೆ, ಪ್ರತ್ಯೇಕಿಸಲ್ಪಟ್ಟಿರ್ತಾರೆ. ಅದಕ್ಕಾಗಿ ಇವರು ಪಟ್ಟಣದೊಳಗೆ ಹೋಗ್ಲಿಕ್ಕೆ ಮುಂಚೆನೆ ಅವ್ರನ್ನ ಕಲಿಸಿದಕ್ಕೆ ಕೊಂದಾಗ್ತಾರೆ. ಗೊತ್ತಿದೆ ನಿಮಗೆ, ಅವ್ರು ಓಡಿಸ್ತಾರೆ. ಆದ್ರೆ ಬೈಬಲ್ನಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನವರು ಹೇಳಿದಾನೆ, ನೀವು ಹೋಗ್ರಿ ನಿಮ್ಮ ದೇಹವನ್ನು ತೋರಿಸ್ಕೊಡ್ರಿ. ಅವರು ಅಯ್ಯೋ ಇನ್ನು ಗುಣ ಆಗಿಲ್ಲಲ್ಲ, ನಾವು ಹೆಂಗೆ ಹೋಗ್ಬೇಕೆಂಬುದಾಗಿ ಹೇಳಿಲ್ಲ. ಅವರು ಯೇಸು ಹೇಳಿದರೆ ಹೋಗ್ರಿ ನಿಮ್ಮ ದೇಹವನ್ನು ತೋರಿಸ್ಕೊಡ್ರಿ, ಗುಣ ಆಗಿದೆ ಎಂಬುದಾಗಿ. ಅವರು ಯೇಸು ಹೇಳಿದ್ರಲ್ಲ ದೇಹವನ್ನು ತೋರಿಸ್ಕೊಂತೇಳಿ, ಅವರ ದೇಹದಲ್ಲಿ ರೋಗ ಇದ್ರೂ ಕೂಡ ಅವರು ಯೇಸು ಹೇಳಿದ ಮಾತನ್ನು ಕೇಳಿ ಕದಲಿ ಅವರು ಯಾಜಕನ ಹತ್ರ ಹೋಗುತ್ತಾ ಇರುವಾಗಲೇ
ನನ್ನ ಪ್ರಿಯ ಸಹೋದರಿ ಸಹೋದರಿ, ಯೇಸು ಕ್ರಿಸ್ತನು ಗುಣಪಡಿಸಿರ್ತಕ್ಕಂಥ ವಿಧಾನಗಳು ವಿಧ ವಿಧವಾಗಿದೆ. ಆದರೆ ಈ ಎಲ್ಲಾ ವಿಧಾನಗಳು ಮಾನವರಿಗೆ ಅದೇ ರೀತಿಯಿಂದ ಸ್ವಸ್ಥತೆ ಉಂಟಾಗತಕ್ಕಂಥ ಚಿತ್ತ ದೇವರದಿರುವುದರಿಂದ, ಯೇಸು ಕ್ರಿಸ್ತನಾಗಿರುವ ಆ ಕರ್ತನ ಚಿತ್ತ ಇರುವುದರಿಂದ ವಿಧ ವಿಧವಾದಂಥ ಮಾಧ್ಯಮದ ಮೂಲಕವಾಗಿ, ವಿಧ ವಿಧವಾದಂಥ ವಿಧಿಗಳ ಮೂಲಕವಾಗಿ, ವಿಧಾನದ ಮೂಲಕವಾಗಿ ಜನರು ಗುಣವಾಗ್ತದೆ. ಇಲ್ಲಿ ಈ 10 ಕುಷ್ಠರೋಗಗಳು ಏನಾದ್ರಂದ್ರೆ, ಆಯ್ತು ಇದನ್ನು ಓದುತ್ತಾ ಇದ್ದಾನೆ ಯಾರು? ದಿವಾನ್ ಚಂದ್. ಹೋಗುತ್ತಾ ಇರುವಾಗಲೇ ಯೇಸು ಮಸಿ ಕಹಾ ಹೈ, ಖಾಲಿ ಬೋಲಾ ಹೈ ಭಾಯಿ ಸಾಬ್, हालेलुया. ಇದನ್ನು ಓದನೆ ಜಾओ अपने याजक के पास अपना शरीर को दिखाओ ಅಂತ ಹೇಳಿದ. ಹೋಗಿ ನಿನ್ನ ಯಾಜಕರ ಹತ್ರ ನಿಮ್ಮ ದೇಹಗಳನ್ನು ತೋರಿಸ್ರಿ, ನೀವು ಗುಣವಾಗಿದ್ರೆ ಹೋಗ್ರಿ ಎಂಬುದಾಗಿ ಹೇಳ್ತಾನೆ. ಹೇಳಿದ ಕೂಡಲೇ ಇವರು ಹೋಗುತ್ತಾ ಇರುವಾಗಲೇ ಅವರ ಚರ್ಮದ ಮೇಲಿರುವ, ಅವರ ಬಗ್ಗೆ ಹೋಗಿರುವ ಕುಷ್ಠರೋಗ, ಅವರು ಹುಣ್ಣಾಗಿರ್ತಕ್ಕಂಥದ್ದು, ಅವರ ಮುಖವೆಲ್ಲ ಹುಣ್ಣಾಗಿ ಮೂಗೆಲ್ಲ ಒಳಗೆ ಹೋಗಿರ್ತಕ್ಕಂಥ ಎಲ್ಲ ಗುಣವಾಗುತ್ತಾ ಬಂತು. ಅವ್ರು ಹೋಗ್ತಾ ಇರುವಾಗಲೇ 10 ಜನ ಯಾಜಕರ ಹತ್ರ ಹೋಗ್ತಾ ಇರ್ತಾರೆ. ಆದ್ರೆ ಇವರು ಒಬ್ಬನು ಯಾಜಕರ ಹತ್ರ ಹೋಗುದಿಲ್ಲ, ಅವನು ಒಬ್ಬನು ತಿರುಗಿ ಬರ್ತಾನೆ ಯೇಸು ಕ್ರಿಸ್ತನ ಹತ್ರ. ತಿರುಗಿ ಬಂದು, ಯೇಸಯ್ಯ ನೀನು ಹೇಳಿದ್ದಂತೆ ನಮಗೆ ಗುಣವಾಯಿತು, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಆಗ ಇವನಷ್ಟೇ ಅಲ್ಲದೆ 9 ಜನರು ಕೂಡ ಗುಣಮುಖರಾಗಿದ್ದಾರೆ. ಯಾರು ಅಲ್ಲ, 9 ಜನರು ಗುಣಮುಖರಾಗಿ. ಇದನ್ನು ಕೇಳಿದ ಕೂಡಲೇ ದಿವಾನ್ ಚಂದ್ ಅವರ ದಿವಾನ್ಗಿ ಹುಟ್ಟುಬಿಡ್ತಾರೆ. ದಿವಾನ್ ಚಂದ್ ಅವರ ಮಸ್ತಿಷ್ಕದಲ್ಲಿ, ಇಂದ್ರಿಯಗಳಲ್ಲಿ, ಆಲೋಚನೆಗಳಲ್ಲಿ ನಿಗ್ರಹವುಳ್ಳ ಆಲೋಚನೆ, ಇಂದ್ರಿಯ ನಿಗ್ರಹವುಳ್ಳ ಆಲೋಚನೆ ಆತನಲ್ಲಿ ಮೂಡಿತು. ಅರೇ ಬಾಪ್ರೆ, एक ऐसा प्रभु है जिसके बात सुनने से भी इंसान इतना घोर, इतना भयंकर, इतना अशुद्धता से भरा हुआ ಮಹಾಮಾರಿ, ಏನು ಮಾರಕ ಸೋಂಕು, ಅದು ಯಾವ ಸೋಂಕು? ಕುಷ್ಠರೋಗದ ಮಹಾಮಾರಿ ಎಂಬ ಇಂಥ ರೋಗದಿಂದ यीशु मसीह के बाद से चंगा हुआ ना, ये तो महान परमेश्वर है, इस धरती का सारे आलम का मालिक है ये. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆತ್ಮೀಯರಾದ ನಾವು ಏನಂದುಕೊಳ್ತಾ ಇದ್ದೀವಿ? ಏನಿಲ್ಲ ಸರ್, ನಮಗೆ ಅವ್ರು ಹಿಂಗೆ ಅಂದಿದ್ದಾರೆ, ಅದರ ಬಗ್ಗೆ ಬಹಳ ಚಿಂತೆ ಕೊರಗಿ ಹಲ್ಲು ಕಡಿತಾ ಇದ್ದೇವೆ ಸರ್ ಅಂತ ಹೇಳ್ತಾ ಇದ್ದಾರೆ ಕೆಲವು ಜನರು. ಚೀಪಾದ ಆಲೋಚನೆ ಬಿಟ್ಟು ನಾವು ಹೊರಗೆ ಬರೋಣ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅವ್ರು ಬಂದಾಗ ನಾ ಕೇಳಬೇಕು, ಅವ್ರು ಹಿಂಗಂದ್ರಲ್ಲ, ಅವ್ರು ಹಂಗಂದ್ರಲ್ಲ, ಅವ್ರು ಹಿಂಗಂದ್ರೆ ಹಲ್ಲು ಕಡಿಯೋದ್ರ ಹೃದಯದಲ್ಲಿ ಇಟ್ಕೋಬೇಡ್ರಿ. ಯೇಸು ಗುಣಪಡಿಸಿದ್ದೇನೆ ಎಂಬುದಾಗಿ ಆಲೋಚನೆ ಮಾಡ್ತಾ ಇಲ್ಲ. ಆಗ ಈ 10 ಕುಷ್ಠರೋಗಗಳು ಗುಣವಾಗಿದ್ದನ್ನು ಯೇಸುನೇ ಕಹಾ ಹೈ, ಯೇಸು ಮಸೀನೇ ಕಹಾ ಹೈ, ಜಾओ ತುಮ್ ಯಾಜಕ ಕೆ ಪಾಸ್ ದಿಖಾ ಜಾओ. ಅವರು ಹೋಗುತ್ತಿರುವಾಗಲೇ ಯೇಸುವಿನ ನುಡಿ, ಯೇಸುವಿನ ಮಾತಿಗೆ ವಿಧೇಯರಾಗಿ, यीशु के बात को सुन के मान के चलने लगे. जब वो सुन के मान के चलने लगे, ಯೇಸುವಿನ ಮಾತನ್ನು ಕೇಳಿ ನಂಬಿ ನಡೆಯುತ್ತಾ ಇರೋರು ಆ ಯಾಜಕನ ಹತ್ರ ಅವರ ದೇಹದಲ್ಲಿ ಗುಣಮುಖರಾಗಿ ಸ್ವಸ್ಥವಾದರು. ಇದನ್ನು ದಿವಾನ್ ಚಂದ್ ಓದಿದ ಕೂಡಲೇ, मैं ऐसा परमेश्वर प्रभु के बारे में कहीं भी नहीं पढ़ा. हालेलुया. किसी का वस्त्र छूने से चंगा हुआ मैं कहीं इतिहास में ही नहीं सुना. मैंने इतना अद्भुत चमत्कारी परमेश्वर, पालनहार, सजनहार, पूरा दुनिया का, इस सारे संसार का रक्षक, मैं तेरी ಸ್ತುತಿ और महिमा करता हूं. ಈತನು ಇನ್ನೂ ಸ್ತೋತ್ರ ಮಾಡ್ತಾ ದೇವರು ಹುಡುಕ್ತಾನೆ, ಕರ್ತನೇ ನನಗೆ ಸಿಗು ದೇವರೇ, ನನಗೆ ಸಹಾಯ ಮಾಡಿದೇವರು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಾಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಬೈಬಲ್ ಓದೋದು ಮಾತ್ರ ಸ್ಟಾಪ್ ಮಾಡಲಿಲ್ಲ. 107 ಅಲ್ಲ, ನನ್ನ ವಾಕ್ಯವನ್ನು ಕಳಿಸಿ. ಕೀರ್ತನೆ 107:20 ಈ ವಚನವನ್ನು ಓದಿಕೊಳ್ಳೋಣ. ಜಾಗ್ರತೆಯಿಂದ ಕೇಳ್ತೀರಿ, ಎಷ್ಟು ಸ್ಪಷ್ಟವಾಗಿದೆ ನನ್ನ ಪ್ರಿಯ ಸಹೋದರಿ ಸಹೋದರೇ. ಅಕ್ಷರ ಸಹಿತವಾಗಿ ಈ 107 ದಿವಾನ್ ಚಂದ್ ಅವರ ಜೀವನದಲ್ಲಿ ನೆರವೇರಿದೆ. 20ನೇ ವಚನಕ್ಕಿಂತ ಮುಂಚೆ ನಾವು ಸ್ವಲ್ಪ ಮೇಲಿಂದ ಸ್ವಲ್ಪ ಬರೋಣ, ಯಾಕಂದ್ರೆ ಇಲ್ಲಿ ಅದ್ಭುತವಾದಂತ ಮಾತಿದೆ. ಅನೇಕ ಜನರು 19ನೇ ವಚನದಿಂದ ಬರೋಣ. ದೆನ್ ದೇ ಕ್ರೈಡ್ ಔಟ್ ಆಫ್ ದ ಲಾರ್ಡ್ ಈಸ್ ಇನ್ ದ ಟ್ರಬಲ್ ಅಂಡ್ ಹಿ ಸೇವ್ಡ್ ದೆಮ್ ಔಟ್ ಆಫ್ ದ ಡಿಸ್ಟ್ರಕ್ಷನ್. ಸೋತಿರ ಮಾತನು
ಕೀರ್ತನೆ 107:19 ಅವರು ಅಂದ್ರೆ ಮಾನವರು, ಕ್ರೈಸ್ತವರಲ್ಲ, ಯಹೂದ್ಯರಲ್ಲ, ಅವರು ಮಾನವರು ತಮ್ಮ ಇಕ್ಕಟ್ಟಿನಲ್ಲಿ, ತಮ್ಮ ಬಿಕ್ಕಟ್ಟಿನಲ್ಲಿ, ತಮ್ಮ ಸಂಕಟದಲ್ಲಿ ದೇವರಿಗೆ ಮೊರೆ ಇಟ್ಟಾಗ ಆತನು, ಆ ಕರ್ತಾದಿಕರ್ತನು ಅವರನ್ನು ಸಂಕಷ್ಟ ಒಳಗಿಂದ ಬಿಡಿಸಿ ತಪ್ಪಿಸಿದನು. ಆತನು ದೂತೋಪಾದಿ ಅಂದ್ರೆ ಆತನು ದೂತನೋ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿ, ಅಂದ್ರೆ ಆ ಜನರನ್ನು, ಅಂದ್ರೆ ಕ್ರೈಸ್ತರಲ್ಲ, ಆ ಜನರನ್ನು ಗುಣಪಡಿಸಿದನು. ಅವರು ಜೀವನ ಸಮಾಧಿ ಪಾಲಾಗದಂತೆ ಕಾಪಾಡಿದನು. ಆಗ ಯೆಹೋವನ ಅಂದ್ರೆ ನಾವು ನಂಬಿರ್ತಕ್ಕಂಥ ಆ ಯೆಹೋವನ ಒಳ್ಳೆತನಕ್ಕೋಸ್ಕರವು ಆತನು ಮಾನವರಿಗಾಗಿ ನಡೆಸಿದ್ದ ಅದ್ಭುತಗಳನ್ನು ಆತನನ್ನು ಕೊಂಡಾಡುವರು. ಆಗ ಈ ಮಾನವರಿಗೆ ಗೊತ್ತಾಯ್ತಾ, ಕ್ರಿಶ್ಚಿಯನ್ರಲ್ಲ, ಯಹೂದ್ಯರಲ್ಲ. ಹಲೋ, ಲಿಸನ್ ಕೇರ್ಫುಲಿ. ಈ ಬೈಬಲ್ ಪ್ರತಿಯೊಂದು ಮಾನವರಿಗೆ ಲಾಗು ಆಗ್ತದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಒಂದು ವಸ್ತ್ರದ ಗೊಂಡೆಯನ್ನು ಮುಟ್ಟಿದ ಕೂಡಲೇ ಗುಣವಾಗಿದ್ರೆ, ಇಂಥ ಅದ್ಭುತ ಚಮತ್ಕಾರಿ, ಇಂಥ ಅದ್ಭುತ ಸ್ವರೂಪನಾದ ದೇವರು, ಆತನು ಅಸಾಧ್ಯವಾದ ಕಾರ್ಯಗಳನ್ನು ಮಾಡ್ತಕ್ಕಂಥ ಕರ್ತನೆ, ದೊಡ್ಡ ದೊಡ್ಡ ಅದ್ಭುತಗಳು ಮಾಡ್ತಕ್ಕಂಥ ದೇವರು ನಾನು ಎಂದಿಗೂ ಕೇಳಲಿಲ್ಲ ಎಂಬುದಾಗಿ ದಿವಾನ್ ಚಂದ್ ಭಾರತದವರು ಕುವೈಟ್ನಲ್ಲಿದ್ದಾಗ ಆಸ್ಪತ್ರೆಯಲ್ಲಿ ಬೈಬಲ್ ಅನ್ನು ಓದ್ತಾ ಇರುವಾಗ ಆತನ ಜೀವನದಲ್ಲಿ ಒಂದು ದೊಡ್ಡ ನಂಬಿಕೆ ಉಂಟಾಯಿತು. ಈ ಬೈಬಲ್ ವಾಕ್ಯವನ್ನು ಓದುತ್ತಾ ಇರುವಾಗ, ಪ್ರೈಸ್ ದಿ ಲಾರ್ಡ್, ಈ ಬೈಬಲ್ ವಾಕ್ಯವನ್ನು ಓದುತ್ತಾ ಇರುವಾಗ ಆತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾನೆ? ಯೇಸುವೆ, ಅದನ್ನ ಮಾಡ್ಲಿಕ್ಕೆ ಬರೋದಿಲ್ಲ, ಆದ್ರೆ ಯೇಸುವೆ ನಂಗೆ ಗುಣಪಡಿಸಿದೇವ್ರೆ, ನನಗೆ ಕಾಣದೇವ್ರೆ, ನಾನು ನಿನ್ನೆ ವಸ್ತ್ರದ ಗೊಂಡೆನ ಮುಟ್ಟಬೇಕೆಂಬುದಾಗಿ ಮೊರೆ ಇಡ್ತಾ ಇದ್ದಾನೆ, ಕೂಗುತ್ತಾ ಇದ್ದಾನೆ. ಅಕ್ಷರ ಸಹಿತವಾಗಿ ಕೀರ್ತನೆ 107, 19, 21, 20 ಹೇಳಿದ ಪ್ರಕಾರವಾಗಿ ಯೇಸು ಆತನನ್ನು ಸ್ವಸ್ಥಪಡಿಸಿ ಗುಣಪಡಿಸಿ ಆರೋಗ್ಯಗೊಳಿಸಿದ್ದಾನೆ. ಈಗ 1994 ನಡೆದಿರ್ತಕ್ಕಂಥ ಈ ಘಟನೆ, ನನ್ನ ಪ್ರಿಯ ಸಹೋದರಿ ದಿವಾನ್ ಚಂದ್ ಅವರು, ದಿವಾನ್ ಚಂದ್ನ ಹೆಂಡತಿ ಕೂಡ ಅದೇ ದೇಶದಲ್ಲಿ ಕುವೈಟ್ನಲ್ಲಿ ಕೆಲಸ ಮಾಡ್ತಾರೆ. ಕುವೈಟ್ನಲ್ಲಿ ಅವರ ಗಂಡನ ಜೊತೆಲಿ ಇದ್ಲು. ಅವಳು ಕೂಡ ಕಣ್ಣೀರು ದುಃಖ ಬಾಧೆಯಿಂದ ಅಳುತ್ತಾ ಇದ್ರು. ಅಂತ ಸಮಯದಲ್ಲಿ ದಿವಾನ್ ಚಂದ್ ಅವರ ಹೆಂಡತಿಯನ್ನು ಧೈರ್ಯ ಕೊಟ್ಟಿರ್ತಕ್ಕಂಥ ಆ ದೇವರು ದಿವಾನ್ ಚಂದ್ ಅವರನ್ನು ಸಂಪೂರ್ಣವಾಗಿ ನಡರೋಗದಿಂದ, ಬೆನ್ನೆಲುಬಿನ ಆ ಒಂದು ಭಯಂಕರವಾದಂಥ ರೋಗದಿಂದ, ಆ ಸವಿದು ಹೋಗಿರ್ತಕ್ಕಂಥ ಆ ಬೆನ್ನೆಲುಬು ಮೂಳೆ ಜಾರಿ ಹೋಗಿರ್ತಕ್ಕಂಥ ಆ ಘನಘೋರವಾದಂಥ ಎಷ್ಟೋ ತಿಂಗಳುಗಳಿಂದ ಬಳಲುತ್ತಿರ್ತಕ್ಕಂಥ ರೋಗದಿಂದ ಗುಣಮುಖನಾಗುವಂತೆ ಪ್ರಾರ್ಥನೆ ಮಾಡಿದನು. ಯೆಸಯ್ಯ ನನ್ನನ್ನು ಗುಣಪಡಿಸುವುದಾಗಿ ಪ್ರಾರ್ಥನೆ ಮಾಡಿದರು. ಆಗ ಯಾರೋ ಒಬ್ಬ ಸೇವಕರು ಆಕಸ್ಮಿಕವಾಗಿ ಅವರಿಗೆ ದರ್ಶನ ಕೊಟ್ಟು ಅವರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ ಕೂಡಲೇ, ಪ್ರಾರ್ಥನೆ ಮಾಡಿ ಮುಗಿಸೋದ್ರೊಳಗೆ ಆ ಮನುಷ್ಯನ ನಡನೋವು, ಆ ಸೊಂಟ ನೋವು 1994 ಗುಣವಾಗಿದ್ದು ಇವತ್ತಿಗೂ ಆತನಿಗೆ ಆ ನೋವು ಬಂದಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ವಾಕ್ಯಗಳು ನೋಡ್ತಾ ಇದ್ರಿ, ಯೇಸು ಕ್ರಿಸ್ತನು ಕ್ರೈಸ್ತವರಿಗೆ ಮಾತ್ರ ಅಲ್ಲ, ಯಹೂದ್ಯರಿಗೆ ಮಾತ್ರ ಅಲ್ಲ, ಮಾನವ ಎಲ್ಲಾ ಜಾತಿ ಜನಾಂಗದವರಿಗೆ ಆತನ ಈ ಲೋಕದಲ್ಲಿ ಬಂದು ಅವರೆಲ್ಲರನ್ನು ಶಾಪದಿಂದ ಬಿಡುಗಡೆ ಮಾಡಲಿಕ್ಕೆ, ರೋಗದಿಂದ ಬಿಡುಗಡೆ ಮಾಡಲಿಕ್ಕೆ, ದರಿದ್ರದಿಂದ ಬಿಡುಗಡೆ ಮಾಡಲಿಕ್ಕೆ, ನಿತ್ಯ ನರಕದಿಂದ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಶಿಲುವೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿ ನಮ್ಮ ಪಾಪದ ನಿಮಿತ್ತ ತಾನು ಶಿಕ್ಷಿತನಾಗಿ ನಮ್ಮ ಮೇಲೆ ಬರುವ ಆ ಘನಘೋರ ಆ ವ್ಯಾಧಿಗಳ ಶಿಕ್ಷೆ, ಆ ದರಿದ್ರದ ಶಿಕ್ಷೆ, ಆ ಬಡತನದ ಶಿಕ್ಷೆ, ಆ ಶಾಂತಿಯ ಶಿಕ್ಷೆಯಿಂದ ನಮ್ಮನ್ನು ಮುಕ್ತಗೊಳಿಸಲು ಬಂದಿರತಕ್ಕಂಥ ಆ ಯೇಸುವಿನ ನುಡಿಗಳಿಂದ, ಆ ವಾಕ್ಯದಿಂದ ದಿವಾನ್ ಚಂದ್ ಅವರು ಗುಣವಾದರು, ಸಂಪೂರ್ಣ ಸ್ವಸ್ಥವಾಗಿದ್ದಾರೆ. ಸುಮಾರು 94ರಿಂದ ಇವತ್ತುವರೆಗೂ ಆತನು ಸಂಪೂರ್ಣ ಸ್ವಸ್ಥತೆಯಲ್ಲಿ, ಆರೋಗ್ಯದಲ್ಲಿ ದೇವರು ಅವರಿಗೆ ಅನುಗ್ರಹಿಸಿದ್ದಾರೆ. ನನ್ನ ಪ್ರಿಯ ಸಹೋದರರೇ, ಈಗ ನಂಬಿರ್ತಕ್ಕಂಥ ನಾವು ಬದುಕುತ್ತಿರುವ ಲೋಕದಲ್ಲಿ ಕೂಡ ಆರೋಗ್ಯವಾಗಿ ಇರಬೇಕೆನ್ನೋದೇ ಪರಲೋಕದಲ್ಲಿರುವಂಥ ನನ್ನ ತಂದೆ ಚಿತ್ತವಾಗಿದೆ. ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಚಿತ್ತವಾಗಿದೆ. ಮಾನವ ಕುಲಕ್ಕೆ ರೋಗದಿಂದ, ಶಾಪದಿಂದ ಪಾಪದಿಂದ ಉಂಟಾಗಿರ್ತಕ್ಕಂಥ, ಪಾಪ ದ್ರೋಹ ಅಪರಾಧಗಳಿಂದ ಉಂಟಾಗಿರ್ತಕ್ಕಂಥ ರೋಗದಿಂದ ರಕ್ಷಿಸಲು, ಪಾಪ ದ್ರೋಹ ಅಪರಾಧಗಳೇ ಉಂಟಾಗಿರ್ತಕ್ಕಂಥ
ಶಾಪದಿಂದ ಬಿಡಿಸಲು, ಪಾಪದ್ರೋಹ ಅಪರಾಧಗಳಿಂದ ಬಿಡಿಸತಕ್ಕಂಥ, ಪಾಪದ್ರೋಹ ಅಪರಾಧಗಳಿಂದ ಉಂಟಾಗಿರ್ತಕ್ಕಂಥ ದರಿದ್ರದಿಂದ ರಕ್ಷಿಸಲು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆತನು ಬಂದನು. ಶಿಲುವೆ ಮೇಲೆ ನಮ್ಮ ಪಾಪ, ನಮ್ಮ ಶಾಪಗಳಿಗಾಗಿ ಆತನು ನೇತು ಹಾಕಲ್ಪಟ್ಟು, ಜಡಿಯಲ್ಪಟ್ಟನು, ಕೊಲ್ಲಲ್ಪಟ್ಟನು, ರಕ್ತ ಸೋರಿಕೆ ಆಗಿದೆ. ಆ ಯೇಸು ಕ್ರಿಸ್ತನು ಇವತ್ತು ನಿಮ್ಮನ್ನು ಸ್ವಸ್ಥತ ಪಡಿಸಲಿಕ್ಕಿದ್ದಾನೆ. ನೀವು ನಂಬ್ತೀರಾ? ಪ್ರೈಸ್ ದಿ ಲಾರ್ಡ್ ಜೀಸಸ್. ನೀವು ನಂಬುವುದಾದರೆ ಆ ರಕ್ತಸ್ರಾವ ರೋಗಿ ಹೇಗೆ ತನ್ನ ಹೃದಯದಲ್ಲಿ ಅಂದುಕೊಂಡರು, ನಾನು ಯೇಸು ಕ್ರಿಸ್ತನ ಉಡುಪಿನ ಗೊಂಡೆಯನ್ನು ಮುಟ್ಟಿದ್ರೆ ಗುಣವಾಗುತ್ತೇನೆ ಹೇಗೆ ಅಂದುಕೊಂಡ್ರು, ಹಾಗೆ ಇವತ್ತು ನೀವು ನಿಮ್ಮ ಹೃದಯದಲ್ಲಿ ಅಂದುಕೊಂಡ್ರೆ, ನಂಬಿದ್ರೆ, ಅಂದುಕೊಳ್ಳೋದಂದ್ರೆ ನಂಬಿಕೆ, ಅಂದುಕೊಂಡ್ರೆ ಹೌದು ಯೇಸು ನಾಮದಲ್ಲಿ ಏನು ಬೇಡಿಕೊಂಡ್ರು ಆತನು ಕೊಡ್ತಾನೆ ಎಂಬುದಾಗಿ ಹೇಳಿದ್ದಾನೆ. ನನ್ನ ಜೊತೆಯಲ್ಲಿ ಯಾರ್ಯಾರು ಅನಾರೋಗ್ಯದಲ್ಲಿ ಬಳಲುತ್ತಾ ಇದ್ದಾರೆ ಅವರೆಲ್ಲರೂ ಯೇಸು ನಾಮದಲ್ಲಿ ನನ್ನ ಜೊತೆಯಲ್ಲಿ ನಾವೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡೋಣ. ಎಲ್ಲ ನನ್ನ ವಾಚ್ ಅಂಡ್ ಪ್ರೇಯರ್ ಎಚ್ಚರಿಕೆ ಉಳ್ಳವರಾಗಿ ಪ್ರಾರ್ಥನೆ ಮಾಡುವ ಎಲ್ಲ ತಂಡದವರು ಕೂಡ ನಮ್ಮ ಜೊತೆಯಲ್ಲಿ ಈ ಒಂದು ವಿಡಿಯೋನಲ್ಲಿ ಏಕೀಭವಿಸೋದಾದ್ರೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಯಾರ್ಯಾರು ನನ್ನ ಜೊತೆಯಲ್ಲಿ ಏಕೀಭವಿಸಿ ನನ್ನ ಜೊತೆಯಲ್ಲಿ ಒಟ್ಟು ಕೂಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನಾರೋಗ್ಯದ ನಿಮಿತ್ತ, ಅವರೆಲ್ಲರಿಗೆ ಗುಣವಾಗಲಿ ಎಂಬುದಾಗಿ ನಾವು ಹಾರೈಸ್ತೇವೆ. ಕಣ್ಣ ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿ ಮತ್ತು ನಮ್ಮ ತಂದೆ, ಬೈಬಲ್ ವಾಕ್ಯಗಳನ್ನು ಓದುವುದರ ಮೂಲಕವಾಗಿ, ಕರ್ತನೆ ದೇವರ ವಾಕ್ಯವನ್ನು ಕೇಳುವುದರ ಮೂಲಕವಾಗಿ ನಂಬಿಕೆ ಉಂಟಾಗುತ್ತದೆ. ಆ ನಂಬಿಕೆ ನಿಮಿತ್ತ ಅವನ ಹೃದಯದಲ್ಲಿ ಯೇಸುವೆ ನಿಜವಾದ ರಕ್ಷಕನು, ವಿಮೋಚಕನು, ಸ್ವಸ್ಥತೆ ಮಾಡತಕ್ಕಂಥ ಸ್ವಸ್ಥತ ಕರ್ತನು, ಆಲೋಚನಾ ಕರ್ತನು, ಅದ್ಭುತ ಸ್ವರೂಪನು, ಆಶ್ಚರ್ಯ ಕರ್ತನು ಎಂಬುದಾಗಿ ಅರಿತುಕೊಂಡು ನಂಬಿಕೆ ಮೂಡಿದಕ್ಕಾಗಿ ರಾಜ ಏಸಯ್ಯ ನನಗೆ ಕಾಣು, ಏಸಯ್ಯ ಎಂಬುದಾಗಿ ಏಸಯ್ಯನನ್ನು ಹುಡುಕಿದ ಕೂಡಲೇ ಏಸಯ್ಯ ನೀನು ಅವರಿಗೆ ಸೇವಕರ ಮೂಲಕವಾಗಿ ನಿನ್ನ ವಾಕ್ಯದ ಮೂಲಕವಾಗಿ ದರ್ಶನ ಕೊಟ್ಟು ಅವರು ಮಾಡುವ ಪ್ರಾರ್ಥನೆ ನಿಮಿತ್ತ ಗುಣ ಮಾಡಿದೆ ಕರ್ತನೆ. ಇವತ್ತು ರಾಜ ಯಾರ್ಯಾರು ನನ್ನ ಜೊತೆಯಲ್ಲಿ ನಿನ್ನ ಸಮ್ಮುಖದಲ್ಲಿ ಯಾರ್ಯಾರು ನನ್ನ ಜೊತೆಯಲ್ಲಿ ನಿಂತುಕೊಂಡು ಏಸಯ್ಯ ನಿನಗೆ ಮೊರೆ ಇಡ್ತಾ ಇದ್ದಾರೆ, ನಿನ್ನನ್ನು ಕೂಗುತ್ತಾ ಇದ್ದಾರೆ, ಹೌದು ಇಗೋ ಅವರು ಆ ಜನರು ಮೊರೆ ಇಟ್ಟಾಗ, ಅವರು ಸಂಕಟದಲ್ಲಿದ್ದು ಮೊರೆ ಇಟ್ಟಾಗ, ಅದ್ಭುತವಾದಂಥ ಮಾತು, ಅವರು ಸಂಕಟದಲ್ಲಿ ಮೊರೆ ಇಟ್ಟಾಗ ಅವರ ಸಂಕಟಗಳಿಂದ ದೇವರು ರಕ್ಷಿಸಿದನು. ಆಗ ದೇವರು ದೂತೋಪಾದಿಯಲ್ಲಿ, ದೂತ ಎಂಬಾದ ಪಾದಿಯಲ್ಲಿ ಆತನು ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಸಮಾಧಿ ಸೇರದಂತೆ, ನಾಶವಾಗದಂತೆ ತಪ್ಪಿಸಿದನು. ಇದನ್ನು ನೋಡಿದ್ದ ಮಾನವರೆಲ್ಲರೂ ಆ ದೇವರು ಮಾಡಿರುವ ಆ ಮೇಲನ್ನು, ಆ ಒಳ್ಳೆದನ್ನು ನೋಡಿ ಆತನನ್ನು ಕೊಂಡಾಡಿದರು ಎಂಬ ಮಾತನ್ನ ತಕ್ಕಂತೆ ಕರ್ತನೆ ಇವತ್ತು ರಾಜ ಯಾರ್ಯಾರು ನನ್ನ ಜೊತೆಯಲ್ಲಿ ನಿನ್ನನ್ನು ಮೊರೆ ಇಡ್ತಾ ಇದ್ದಾರೆ, ನಿನ್ನನ್ನು ಕರೀತಾ ಇದ್ದಾರೆ, ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೆ ಯೇಸು ನಾಮದಲ್ಲಿ ಸ್ವಸ್ಥತೆ, ಯೇಸು ನಾಮದಲ್ಲಿ ಬಿಡುಗಡೆ, ಯೇಸು ನಾಮದಲ್ಲಿ ಆರೋಗ್ಯ, ಯೇಸು ನಾಮದಲ್ಲಿ ಜಯ ಸಿಗಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ ರಾಜ. ಥ್ಯಾಂಕ್ ಯು ಫಾದರ್ ಫಾರ್ ಯುವರ್ ಹೀಲಿಂಗ್ ಮೈ ಲಾರ್ಡ್. ಕರ್ತನೆ ಯಾರ್ಯಾರು ಕೇಳ್ತಾ ಇದ್ದಾರೆ ಕರ್ತನೆ ಅವರೆಲ್ಲರಿಗೆ ಬಿಡುಗಡೆ ಕೊಡ್ತಾ ಇದ್ದೆ ನಿನಗೆ ಸ್ತೋತ್ರ ಕರ್ತನೆ. ಯಾರ್ಯಾರು ಯೇಸು ನಾಮದಲ್ಲಿ ಈಗ ಕೇಳಿದಾರ ರಾಜ, ಯೇಸು ನಾಮದಲ್ಲಿ ಬಿಡುಗಡೆ ಎಂಬುದಾಗಿ ಯಾರ್ಯಾರು ನಂಬುತ್ತಾ ಇದ್ದಾರೆ ರಾಜ ಅವರೆಲ್ಲರಿಗೆ ಬಿಡುಗಡೆ ಆಗ್ತಾ ಇದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಯಾರ್ಯಾರು ಯೇಸು ನಾಮದಲ್ಲಿ ಗುಣವಾಗಲಾರದಂತ ರೋಗದಿಂದ ಬಳಲುತ್ತಾ ಇದ್ದಾರೆ ಯೇಸು ನಾಮದಲ್ಲಿ ಈಗ ಅವರು ಗುಣಮುಖರಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕೃಪಾ ಕಣಿಕನ್ನವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಸತ್ಯ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ದೇವಾದಿ ದೇವನೇ ನಿನಗೆ ಸ್ತೋತ್ರ ಕರ್ತನೆ. ಇವತ್ತು ನಿನ್ನನ್ನು ಕೇಳುತ್ತಿರ್ತಕ್ಕ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಸಂಪೂರ್ಣ ಆರೋಗ್ಯವು, ಸಮಾಧಾನವು, ಶಾಂತಿಯು, ನೆಮ್ಮದಿಯು ಅವ್ರಿಗುಂಟಾಗಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ ರಾಜ. ಯೇಸು ನಾಮದಲ್ಲಿ ಕರ್ತನೆ ಯಾರ್ಯಾರ ಅನಾರೋಗ್ಯದಲ್ಲಿ ಬಳಲ್ತಾ ಇದ್ದಾರೆ ಕರ್ತನೆ, ಯಾರ್ಯಾರು ಸಾಲದ ಬಾಧೆಗಳಲ್ಲಿ ತಲುಪ್ತಾ ಇದ್ದಾರೆ ಕರ್ತನೆ, ಯೇಸು ನಾಮದಲ್ಲಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸೋದಕ್ಕಾಗಿ, ನಮ್ಮೆಲ್ಲರ ದ್ರೋಹ ಅಪರಾಧಗಳ ನಿಮಿತ್ತ ಬಂದಿರತಕ್ಕಂಥ ಈ ಕೇಡನ್ನು ತೆಗೆಯೋದಕ್ಕಾಗಿ ಯೇಸಯ್ಯ ನೀನು ಶಿಲುವೆ ಮೇಲೆ ಮರಣಿಸಿ, ಜಡೆಯಲ್ಪಟ್ಟು, ಬಾಧಿಸಲ್ಪಟ್ಟು, ಕರ್ತನೆ ಮಳೆಯಿಂದ ಹೊಡೆಯಲ್ಪಟ್ಟು, ಹಿಂಸಿಸಲ್ಪಟ್ಟಿರುವ ಆ ಹಿಂಸೆ ನಮ್ಮ ಪಾಪ, ನಮ್ಮ ಶಾಪ, ನಮ್ಮ ರೋಗವನ್ನು ಬಿಡಿಸಿದೆ ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ ಕರ್ತನೆ. ಹೌದು ರಾಜ, ಇವತ್ತು ಮಾನವ ಎಲ್ಲ ಜನರ ಶಾಪ, ರೋಗ, ವ್ಯಾಧಿಗಳನ್ನು ನೀನು ಬಿಡಿಸಿದಿ ಕರ್ತನೆ. ನಂಬುವವರಿಗೆ ಈ ಆಶೀರ್ವಾದ ಅವಳಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ ಕರ್ತನೆ. ಯೇಸುವಿನ ನಾಮದಲ್ಲಿ ಈ ವಾಕ್ಯವನ್ನು, ಯೇಸುವಿನ ವಾಕ್ಯವನ್ನು ಕೇಳುತ್ತಿರ್ತಕ್ಕಂಥ ಎಲ್ಲರೂ ಯಾರ್ಯಾರು ನನ್ನ ಜೊತೆಯಲ್ಲಿ ದೇವರಾದ ಕರ್ತನಾದ ಯೇಸುವಿನ ಹೆಸರಲ್ಲಿ ಮೊರೆ ಇಡ್ತಾ ಇದ್ದಾರೆ ಏಸಯ್ಯ ಏಸಯ್ಯ ಎಂದು ಹೇಳಿದ್ರಿ, ಎಲ್ಲ ನನ್ನ ಜೊತೆಯಲ್ಲಿ ಕೂಡ್ತಿರ್ತಕ್ಕಂಥ ಎಲ್ಲ ರೋಗಿಗ್ರಸ್ತರಾಗಲಿ, ಅನಾರೋಗ್ಯಗ್ರಸ್ತರಾಗಲಿ, ಯಾರೇ ಆಗಿರಲಿ, ಸಮಸ್ಯೆಗಳಲ್ಲಿ, ಬಾಧೆಗಳಲ್ಲಿ, ಸಂಕಷ್ಟಗಳಲ್ಲಿ ಬಿಡುಗಡೆ ಆಗಲಾರಂದ ಮಾಯಾಜೋಲದಲ್ಲಿ ಸಿಕ್ಕಿದವರಾಗಿರಲಿ ಯೇಸು ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾರೆ.
ಥ್ಯಾಂಕ್ ಯು ಫಾರ್ ಯೋರ್ ಡೆಲಿವರೆನ್ಸ್ ಮೈ ಲಾರ್ಡ್. ಕರ್ತನೆ, ನಿನ್ನ ಬಿಡುಗಡೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದೆ ರಾಜ. ಕರ್ತನೆ, ನೀನು ಸ್ವಸ್ಥ ಮಾಡಿದಕ್ಕಾಗಿ, ನೀನು ಕರ್ತನೆ ನಿನ್ನ ಮಕ್ಕಳನ್ನು ಗುಣಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಎಸ್ಸಯ್ಯ, ನೀನು ಕರ್ತನೆ ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರನ್ನು ರಕ್ಷಿಸದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಅವರ ಶಾಪದಿಂದ, ಅವರ ರೋಗದಿಂದ, ಅವರ ವ್ಯಾಧಿಗಳಿಂದ, ಅವರ ಮಾಯಾಜಾಲದಿಂದ ಕರ್ತನೆ ಅವರನ್ನು ಬಿಡಿಸಿದಕ್ಕಾಗಿ ಎಸ್ಸಯ್ಯ ನಿನಗೆ ಸ್ತೋತ್ರ ಉಂಟಾಗಲಿ. ಎಲ್ಲರೂ ಗುಣಮುಖರಾಗಿ ಕರ್ತನೆ ಅವರ ಜೀವನದಲ್ಲಿ ಸುಖ, ಶಾಂತಿ, ರಕ್ಷಣೆ, ನಿತ್ಯ ಜೀವ ಬರಲಿ ಎಂಬುದಾಗಿ ಹಾರೈಸುತ್ತಾ ಕರ್ತನೆ ಅವರ ಆತ್ಮ ಪ್ರಾಣ ದೇಹಗಳು ರಕ್ಷಣೆ ಹೊಂದಲಿ. ಕೊನೆಗೆ ಅವರು ನಿತ್ಯ ಜೀವ ಅವರಿಗೆ ಪ್ರಾಪ್ತವಾಗಲಿ. ಯೇಸುವಿನಿಂದ ಹೊಸ ಒಡಂಬಡಿಕೆ ಬೈಬಲ್ ಓದೋದ್ರ ಮೂಲಕವಾಗಿ ಸ್ವಸ್ಥತೆ ಆಗಿದೆ ಎಂಬುದಾಗಿ ಕೇಳಿದ್ದ ಎಲ್ಲ ನನ್ನ ಪ್ರಿಯ ಆತ್ಮೀಯರು, ನನ್ನ ಸಹೋದರಿ ಸಹೋದರರು ಇವತ್ತಿಂದ ಎಲ್ಲರೂ ತಮ್ಮ ಮನೆಯಲ್ಲಿ ಗುಣವಾಗಬೇಕೆಂಬುದಾಗಿ ಹೊಸ ಒಡಂಬಡಿಕೆಯಿಂದ ಆ ಬೈಬಲನ್ನು ಓದ್ತಾ ಅವರೆಲ್ಲರೂ ಗುಣಮುಖರಾಗಲಿ ಎಂಬುದಾಗಿ ಹಾರೈಸುತ್ತೇನೆ. ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಕರ್ತನೆ. ಶುಭವು, ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು ಕೇಳತಕ್ಕಂಥವ್ರಿಗೆ ಉಂಟಾಗಲಿ ಕರ್ತನೆ. ಆರೋಗ್ಯವು ಕೇಳತಕ್ಕಂಥವ್ರಿಗೆ ಉಂಟಾಗಲಿ ಕರ್ತನೆ. ಯಾರ್ಯಾರು ಇಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ ಅವರೆಲ್ಲರಿಗೆ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಅವರ ಆತ್ಮ ಪ್ರಾಣ ದೇಹಗಳು ರಕ್ಷಣೆ ಹೊಂದಲಿ ಎಂಬುದಾಗಿ ಕರ್ತನೆ ಘೋಷಣೆ ಮಾಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ, ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ದೇವರು ಮಹಾ ಅದ್ಭುತಗಳು ಮಾಡಲಿ ಎಂಬುದಾಗಿ ಹಾರೈಸ್ತೇನೆ. ಗಾಡ್ ಬ್ಲೆಸ್ ಯು. ಎಲ್ಲರೂ ಈ ಮಾತುಗಳನ್ನು, ಈ ವಾಕ್ಯಗಳನ್ನು ಅನೇಕ ಜನರಿಗೆ ಶೇರ್ ಮಾಡ್ತೀರಿ. ವಾಚ್ ಆ್ಯಂಡ್ ಪ್ರೇ. ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಇರ್ತೀವಿ. ನೀವು ಕೂಡ ಪ್ರಾರ್ಥನೆಯಲ್ಲಿ 6 ಗಂಟೆಯಿಂದ 7 ಗಂಟೆವರೆಗೆ ಎಚ್ಚರವುಳ್ಳವರಾಗಿ ಶೋಧನೆಗೆ ಒಳಗಾಗದಂತೆ ನಮ್ಮ ಜೊತೆಲಿ ಪ್ರಾರ್ಥನೆ ಮಾಡ್ತಿರ್ತೀರಿ. ಗಾಡ್ ಬ್ಲೆಸ್ ಯು.